ಆತ್ಮಾಂತರಾತ್ಮ ಪರಮಾತ್ಮೇತಿ ಮೂರ್ತಿತ್ರಯಂ ಹರೇಃ ಜಾಗೃತ್ ಸ್ವಪ್ನ ಸುಷುಪ್ತ್ಯಾದೇಃ ಸೃಷ್ಟ್ಯಾದೇಶ್ಚ ನಿಯಾಮಕಂ ಅಂತರ್ಯಾಮಿ ತು ಯಜ್ಞಾದೇಃ ವಿಷ್ಣುರಿಜ್ಯಾದಿನಾಂ ರಮಾ ವ್ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ಶಾಂತರೂಪೋ ದೇವಪಿತಾ ಘೋರಃ ಕರ್ಣಸನ್ಮತಃ ತಾವಜ್ಞಾನಸ್ಯಾಪ್ರಕಾಶಾತ್ ಮೂಢೋ ಭೂತಪತಿಸ್ಮೃತಃ. ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯಾರ್ಥಮುಮಾಂ ಸತೀಂ ಇಂದ್ರಮಿಂದ್ರಿಯಕಾಮಸ್ತು ತೇಜಸ್ಕಾಮೋ ವಿಭಾವಸುಂ ವಿಶ್ವಾನ್ ದೇವಾನ್ ರಾಷ್ಟ್ರಕಾಮಃ ತಂತುಂ ತನ್ವನ್ ಪಿತॄನ್ ಯಜೇತ್. ಶ್ರೀ ಗುರುಭ್ಯೋ ನಮಃ. ಎಲ್ಲ ಶ್ರೋತೃಗಳಿಗೂ ಕೂಡ ಶ್ರಾವಣ ಶುಕ್ಲ ಪಕ್ಷ, ಇದು ವಿಶ್ವಾವಸು ಸಂವತ್ಸರದ್ದು, ಅದರ ನಾಗಪಂಚಮಿಯ ಶುಭಾಶಯಗಳು ಮತ್ತು ನಮಸ್ಕಾರಗಳು. ನಾಗ ಅಥವಾ ಶೇಷ ಅಂದರೆ ನಮ್ಮ ಜೀವಮಾನದಲ್ಲಿ ಏನು ಪಾತ್ರ ವಹಿಸ್ತಾನೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡಿ ಮುಂದಿನ ಭಾಗಗಳನ್ನು ಗಮನಿಸಬೇಕು. ನಾವೇನು ಶ್ರವಣ ಮಾಡ್ತೇವೆ, ಓದಿರ್ತೇವೆ ಅಥವಾ ಗುರುಗಳ ಮುಖದಿಂದ ಕೇಳಿರ್ತೇವೆ, ಅದನ್ನೆಲ್ಲ ಒಂದು ಕಡೆ ಕೂತು ನಾವು ಮೆಲುಕು ಹಾಕುವಾಗ, ಮನನ ಮಾಡುವಾಗ ಅದಕ್ಕೆ ಸಹಕಾರ ಕೊಡುವವನು ಪಾರ್ವತೀಪತಿಯಾದ ರುದ್ರ. ಅದಾದ ಮೇಲೆ ಇನ್ನೊಬ್ಬರಿಗೆ ಅದನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಕೂತಾಗ ಅದಕ್ಕೆ ಸಹಕಾರ ಕೊಡುವವನು ಶೇಷ, ನಾಗ. ಮತ್ತೆ ನಾವು ಧ್ಯಾನ ಮಾಡುವಾಗ ಧ್ಯಾನಕ್ಕೆ ಬೇಕಾದ ಮನಸ್ಸನ್ನು, ಶ್ರದ್ಧೆಯನ್ನು ಕೊಡುವಂಥವನು ಗರುಡ. ಹೀಗೆ ರುದ್ರ, ಶೇಷ, ಗರುಡ ಇವರ ಸಹಕಾರ ನಮ್ಮ ಜೀವಮಾನದಲ್ಲಿ ಇರ್ತದೆ. ಅದಲ್ಲದೆ ಈ ಶೇಷ, ನಾವೇನು ವರ್ಣಮಾಲೆಗಳನ್ನು ಬರಿತೀವಲ್ಲ, ಅಕ್ಷರಗಳನ್ನು ಬರಿತೀವಲ್ಲ, ಆ ಎಲ್ಲ ವರ್ಣಮಾಲೆಗಳಿಗೂ ಕೂಡ ಅವನು ಅಭಿಮಾನಿ, ಛಂದಃ ಪುರುಷ ಅಂತಾರ ಅವನು. ಕೇವಲ ರುದ್ರ ಮಾತ್ರ ಅಲ್ಲ, ಶೇಷನು ಕೂಡ ಈ ಮೂರು ವಿಧವಾದ ಅಹಂಕಾರಗಳಿಗೂ ಅಧಿಪತಿ. ಮತ್ತೆ ಶೇಷೇಶ ಪ್ರಣವಾತ್ಮಕೆ ಅಂತ ಹೇಳುವಂತೆ ಓಂಕಾರ ಹೇಳ್ತೇವಲ್ಲ, ಆ ಓಂಕಾರದ ಶಕ್ತಿ ನಮ್ಮಲ್ಲಿ ತುಂಬುವವನು ಈ ಶೇಷ. ಇಂಥ ವಿಶಿಷ್ಟವಾದ ಶಕ್ತಿ ಅವನಿಗಿರ್ತದೆ. ಅವನನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಭಾಗವತದ 1ನೇ ಸ್ಕಂದದ 10ನೇ ಅಧ್ಯಾಯವನ್ನು ನಾವು ನೋಡಬೇಕು. ಹಿಂದೆ 9ನೇ ಅಧ್ಯಾಯ ಸಮಾಪ್ತ ಆಗಿತ್ತು. ಹತ್ವ ಸ್ವರಿಕ್ತಸ್ಪೃದ ಆತತಾಯಿನಃ ಯುಧಿಷ್ಠಿರೋ ಧರ್ಮಭೃತಾಂ ಗವಿಸ್ಥಿರಃ ಸಹಾನುಜೈಃ ಪ್ರತ್ಯವರುದ್ಧ ಭೋಜನಃ ಕಥಂ ಪ್ರವೃತ್ತಃ ಕಿಮಕಾರ್ಷೀತ್ ತತಃ. ಈ ಸೂತ ಪುರಾಣಿಕರು ಅನ್ನೋರು ಕಥೆ ಹೇಳ್ತಿದ್ರು. ಎದುರುಗಡೆ ಕೂತು ಕಥೆ ಕೇಳ್ತಿದ್ದವರು ಶೌನಕ ಮೊದಲಾದ ಋಷಿಗಳು. ರಾಜ್ಯಕ್ಕಾಗಿ ಪರಸ್ಪರ ಜಗಳಾಡಿದ್ರಲ್ಲ ಕೌರವರು ಮತ್ತೆ ಪಾಂಡವರು. ಅವರು ಎಲ್ಲರನ್ನೂ ಕೂಡ ಈ ಧರ್ಮರಾಜ ತನ್ನ ಸಹೋದರರ ನೆರವಿನಿಂದ, ಕೃಷ್ಣನ ನೆರವಿನಿಂದ ನಾಶಪಡಿಸಿದ. ಅವರು ಕೌರವರು ಇವರಿಗೆ ವಿಷ ಇಟ್ಟವರು, ಬೆಂಕಿ ಇಟ್ಟವರು, ಅಂಥ ದುಷ್ಟರನ್ನು ನಾಶಪಡಿಸಿದ. ಮತ್ತೆ ಇಷ್ಟೆಲ್ಲ ಯುದ್ಧ ಆದ್ಮೇಲೂ ಅವನಿಗೆ ದುಃಖ ಆಗಲಿಕ್ಕೆ ತೊಡಗಿತ್ತು, ಬಂಧು ಹತ್ಯೆ ಮಾಡಿದ್ನಲ್ಲ ಅಂತ. ಅದಕ್ಕಾಗಿ ರಾಜ ಆದ ಮೇಲೂ ಕೂಡ ಸುಖವನ್ನು ಅವನೇನು ಬಯಸಲಿಲ್ಲ, ಸಂಯಮದ ಜೀವನ ನಡೆಸಿದ. ಆಗಲೇ ಅವನಿಗೆ 72 ವಯಸ್ಸಾಗಿತ್ತು ಯುದ್ಧ ಮುಗಿದಾಗ. ಅಂತೂ ಸಂಯಮದ ಜೀವನ ನಡೆಸಿದ. ಮುಂದೆ ಏನು ಮಾಡಿದ ಅದನ್ನು ಹೇಳಿ ಅಂತ ಕೇಳಿದ್ರು ಅವರು, ಆ ಋಷಿಗಳು. ಅದಕ್ಕೆ ಸೂತರು ಕಥೆ ಹೇಳಿಕ್ಕೆ ತೊಡಗಿದರು. ಈ ಕೃಷ್ಣ ಕೌರವರ ಮತ್ತು ಪಾಂಡವರ ವಂಶವನ್ನ ನಾಶ ಮಾಡಿದ. ಇಡೀ ಸಂಸಾರವನ್ನೇ ನಾಶ ಮಾಡುವಂಥವನು. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ದಿವಸ, ಸಜ್ಜನರಾಗಲಿ ದುರ್ಜನರಾಗಲಿ, ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗಬೇಕು. ಸಂಸಾರವನ್ನೇ ಸುಟ್ಟು ಹಾಕುವಂಥ ಆ ಭಗವಂತ ಭವತಾಪನ ಅಂತಾರ ಅವನು ಈ ಜೂಜಾಟ ಆಡಿಸಿದ ಇವರಿಬ್ಬರ ಮೂಲಕ.
ಆಡಿಸಿದವನು ಭಗವಂತನೇ. ಆಡಿಸಿ ಆ ಇಬ್ಬರ ವಂಶವನ್ನು ನಾಶಪಡಿಸಿದ. ಪಾಂಡವರು 5 ಜನ ಉಳಿದಿದ್ರು, ದ್ರೌಪದಿ ಒಬ್ಬಳು ಉಳಿದಿದ್ಲು, ಕೃಷ್ಣ ಉಳಿದಿದ್ದ. ಅಷ್ಟು ಬಿಟ್ರೆ ಉಳಿದವರೆಲ್ಲರೂ ಮಕ್ಕಳು ಸತ್ತೋಗಿದ್ರು. ಅಭಿಮನ್ಯುನು ಸತ್ತೋಗಿದ್ದ. ಪಾಂಡವರು ಎಲ್ಲಾ ಮಕ್ಕಳು ಸತ್ತೋಗಿದ್ರು. ಪಾಂಡವರ ಬೀಗರು ಬಂಧುಗಳೆಲ್ಲರೂ ಸತ್ತೋಗಿದ್ರು. ಅದರಿಂದ ಸತ್ತು ನಷ್ಟ ಆಗಿದ್ದು ಕೇವಲ ಕೌರವರ ವಂಶ ಅಲ್ಲ, ಕೌರವರ ಪಾಂಡವರ ಇಬ್ಬರ ವಂಶವೂ ಕೂಡ ನಷ್ಟ ಆಗಿ ಹೋಗಿತ್ತು. ಇಷ್ಟಾದ್ರೂ ಮುಂದೆ ಪಾಂಡವರ ನಡುವಿನವನು ಅರ್ಜುನ, ಅರ್ಜುನನ ಮಗ ಅಭಿಮನ್ಯು ಸತ್ತಿದ್ದ. ಆದ್ರೆ ಅಭಿಮನ್ಯುವಿನ ಮಗ ಪರೀಕ್ಷಿತ್ ಒಬ್ಬ ಹಾಗೆ ಉಳಿಯುವಂತೆ ಮಾಡಿದ, ಬದುಕುಳಿಯುವಂತೆ ಮಾಡಿದ. ಮುಂದೆ ಆ ವಂಶ ಮುಂದುವರಿಯುವಂತೆ ಮಾಡಿದ. ಧರ್ಮರಾಜನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಸಿಂಹಾಸನದ ಮೇಲೆ ಕೂಡಿಸಿದ ಮೇಲೆ ಅವನಿಗೆ ಸಮಾಧಾನ ಆಯ್ತಂತೆ ಕೃಷ್ಣನಿಗೆ. ಯಾಕೆಂದ್ರೆ ಈ ದೇಶದಲ್ಲಿ ಎಲ್ಲಾ ಕಡೆ ಅಧರ್ಮ ತಾಂಡವ ಆಡ್ತಾ ಇತ್ತು. ಕೌರವರ ದುರ್ಬುದ್ಧಿ ಎಲ್ಲಾ ಕಡೆ ತನ್ನ ಕೈವಾಡ ನಡೆಸಿತ್ತು. ಅವನ್ನೆಲ್ಲ ಸದೆ ಪಡೆದ. ಧರ್ಮರಾಜನನ್ನು ಸಿಂಹಾಸನದ ಮೇಲೆ ಕೂಡಿಸಿದ ಮೇಲೆ ತಾನೇ ಭಗವದ್ಗೀತಾದಲ್ಲಿ ಹೇಳ್ಕೊಂಡಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಧರ್ಮ ಮೇಲ್ಗೈ ಪಡೆದಾಗ, ಧರ್ಮ ಹಿನ್ನಡೆ ಅನುಭವಿಸಿದಾಗ ನಾನು ಹುಟ್ಟಿ ಬರ್ತೇನೆ, ಅವತಾರ ಮಾಡಿ ಬರ್ತೇನೆ ಅಂತ ಅವನು ಹೇಳ್ಕೊಂಡಿದ್ದ. ಅದರಂತೆ ಅಧರ್ಮದ ಪ್ರತೀಕರಾದಂತಹ ದುರ್ಯೋಧನ ಮೊದಲಾದವರನ್ನು ಸದೆ ಪಡೆದ. ಧರ್ಮರಾಜನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ಆವಾಗ ಅವನಿಗೆ ಸಮಾಧಾನ ಆಯ್ತಂತೆ. ಮುಂದೆ ಅಶ್ವಮೇಧ ಮಾಡಿಸಿದ ಪಾಂಡವರಿಂದ. ಅವರ ಕೀರ್ತಿ ಎಲ್ಲ ಕಡೆ ಹರಡುವಂತೆ ಮಾಡಿದ. ಹಿಂದೆ ದೇವರಾಜನಾದಂತಹ ಇಂದ್ರನ ಕೀರ್ತಿ ಎಲ್ಲ ಕಡೆ ಹರಡುವಂತೆ ಮಾಡಿದ್ದ ಇದೇ ಭಗವಂತನೇ. ಹಾಗೆ ಇಲ್ಲೂ ಕೂಡ ಮಾಡಿದ. ಧರ್ಮರಾಜನಿಗೆ ಬಂಧುಗಳನ್ನೆಲ್ಲ ಕೊಲಿಸಿಬಿಟ್ನಲ್ಲ ನನ್ನ ಸ್ವಾರ್ಥಕ್ಕಾಗಿ ಅಂತ ಒಂದು ನೋವಿತ್ತು. ಕೃಷ್ಣನ ಮಾತನ್ನು ಕೇಳಿದ ಮೇಲೆ, ಭೀಷ್ಮನ ಮಾತನ್ನು ಕೇಳಿದ ಮೇಲೆ ಆ ನೋವೆಲ್ಲ ಹೋಯಿತು. ಎಲ್ಲ ಭ್ರಾಂತಿಗಳು ಕೂಡ ತೊಲಗಿದವು. ಮುಂದೆ ರಾಜ್ಯ ಆಳಿದ. ಆ ರಾಜ್ಯ ಸ್ವರ್ಗಕ್ಕೆ ಸಮಾನ ಆಯಿತು. ಎಲ್ಲ ಕಡೆ ಸರಿಯಾಗಿ ಮಳೆ ಬೆಳೆ ಬಂತು. ಹಸುಗಳು ಯಾವತ್ತೂ ಹಾಲು ಕೊಡದೇ ಇರಲಿಲ್ಲ. ಹಾಲು ಹೀನು ಯಥೇಚ್ಛಾಗಿತ್ತು. ನದಿಗಳು ಸರಿಯಾಗಿ ಹರಿದು ಎಂದು ನದಿಗಳು ಬತ್ತಿ ಹೋದದ್ದಿಲ್ಲ. ಸಮುದ್ರಗಳು ಎಲ್ಲ ಜನಾಂಗಕ್ಕೂ ಸಮಸ್ತ ದೇಶಕ್ಕೂ ಅನುಕೂಲ ಆಗುವಂತೆ ಇದ್ದವು. ಬೆಟ್ಟ, ಮರ ಮತ್ತೆ ಬಳ್ಳಿ ಎಲ್ಲವೂ ಏನೇನು ಕೆಲಸ ಮಾಡಬೇಕಾಗಿತ್ತು ಅದನ್ನೆಲ್ಲ ಮಾಡಿದವು. ಬೆಟ್ಟಗಳು, ಪರ್ವತಗಳು ಮಳೆ ಬರೆಸುವ ಕೆಲಸ ಮಾಡುವವೇ ಅವು. ಅದು ನಮ್ಗೆ ಗೊತ್ತಿದೆ. ದೊಡ್ಡ ದೊಡ್ಡ ಪರ್ವತಗಳು ಎಲ್ಲಿರ್ತಾವೋ ಅಲ್ಲಿ ಮೋಡಗಳು ತಡೆ ಹಿಡಿದು ನಿಲ್ಲುತ್ತವೆ. ಆದ್ರಿಂದ ಮಳೆ ಬರ್ತದೆ, ನಮ್ಗದು ಗೊತ್ತಿದೆ. ಯಾವುದೇ ಮಾನಸಿಕ ರೋಗ ಇರಲಿಲ್ಲ, ದೈಹಿಕ ರೋಗ ಇರಲಿಲ್ಲ. ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅನ್ನುವ ತಾಪ ಇರಲಿಲ್ಲ. ಮುಂದೆ ಕೆಲವು ಕಾಲ ಕೃಷ್ಣ ಆ ಪಾಂಡವರ ಜೊತೆಗಿದ್ದ. ತನ್ನ ತಂಗಿ ಸುಭದ್ರೆ, ಅರ್ಜುನನ ಹೆಂಡತಿ, ಅವಳಿಗೂ ಸಂತೋಷ ಕೊಟ್ಟ. ಹಸ್ತಿನಾಪುರದಲ್ಲಿದ್ದು ಕೆಲವು ಕಾಲ ಅಲ್ಲಿಂದ ಆದ ಬಳಿಕ ಅಲ್ಲಿಂದ ಹೊರಟ. ಕುಂತಿಗೆ ಮತ್ತೆ ಧರ್ಮರಾಜನಿಗೂ ನಮಸ್ಕಾರ ಮಾಡಿದ. ಇನ್ನು ಕೆಲವರಿಂದ ತಾನೇ ನಮಸ್ಕಾರ ಮಾಡಿಸ್ಕೊಂಡ. ಯಾರು ತನಗಿಂತ ಸಣ್ಣವರು ಅವರಿಂದ ನಮಸ್ಕಾರ ಮಾಡಿಸ್ಕೊಂಡ. ಪಾಂಡವರ ತಾಯಿ ಕುಂತಿ, ಧರ್ಮರಾಜ ಮತ್ತು ಭೀಮಸೇನ ಇವನಿಗಿಂತ ದೊಡ್ಡವರು ಕೃಷ್ಣನಿಗಿಂತ. ಅವರಿಗೆ ತಾನೇ ನಮಸ್ಕಾರ ಮಾಡಿದ. ಸುಭದ್ರೆ, ದ್ರೌಪದಿ, ಕುಂತಿ, ವಿದುರ, ಧರ್ಮರಾಜ, ಗಾಂಧಾರಿ, ಧೃತರಾಷ್ಟ್ರ ಮತ್ತೆ ನಕುಲ ಸಹದೇವರು ಇವರೆಲ್ಲರೂ ಇದ್ರು. ಅಭಿಮನ್ಯುವಿನ ಹೆಂಡತಿ ಉತ್ತರ ಇದ್ಲು. ಕೃಷ್ಣನ ವಿರಹವನ್ನ ಅವ್ರು ಯಾರಿಗೂ ತಡಿಲಿಕ್ಕಾಗಲಿಲ್ಲ. ಅದು ಸಹಜನೇ. ಯಾಕಂದ್ರೆ ಭಗವಂತನಲ್ಲಿ ಮನಸ್ಸು ನೆಟ್ಟವರು ಇನ್ಯಾವುದನ್ನು ಬಯಸೋದಿಲ್ಲ ಈ ಜಗತ್ತಿನಲ್ಲಿ. ಕೃಷ್ಣನ ಸಹವಾಸದಲ್ಲಿ ಅವರಿಗೆ ಅಭ್ಯಾಸ ಆಗಿಬಿಟ್ಟಿತ್ತಲ್ಲ ಪಾಂಡವರಿಗೆ, ಅದು ಮತ್ತೇನು ಬೇಡ ಆಗಿತ್ತು ಅವರಿಗೆ. ಅವನ ಜೊತೆಗೆ ಇರ್ತಿದ್ರು, ಅವನು ಮುಟ್ತಾ ಇದ್ರು, ಅವನ ಜೊತೆ ಮಾತನಾಡ್ತಾ ಇದ್ರು, ಒಂದೇ ಮನೆಯಲ್ಲಿ ಮಲಗುತ್ತಾ ಇದ್ರು, ಭೋಜನ ಮಾಡ್ತಿದ್ರು. ಹೇಗೆ ಅವನ ವಿರಹ ಅವ್ರಿಗೆ ಸಹಿಸ್ಲಿಕ್ಕೆ ಸಾಧ್ಯ? ಅಂತೂ ನಿಂತು ನೋಡ್ತಾ ಇದ್ರು. ಅವನ ರಥ ಮುಂದೆ ಮುಂದೆ ಹೊರಟಂತೆ ಇವರ ಮನಸ್ಸು ಕೂಡ ರಥದ ಹಿಂದೆ ಹೋಯಿತು. ರಥ ಬಹಳ ದೂರ ಹೋದಂತೆ ಇನ್ನು ಕಾಣಿಸೋದಿಲ್ಲಲ್ಲ. ಅವಾಗ ಇವ್ರು ಏನ್ ಮಾಡಿದ್ರು, ಎತ್ತರವಾದ ಪ್ರದೇಶಕ್ಕೆ ಹೋಗಿ ನಿಂತು ಇನ್ನೂ ಕಾಣಿಸ್ತದೇನೋ ರಥ ಅಂತ ನೋಡ್ತಾ ಇದ್ರು.
ಕೊನೆಗೆ ಒಂದು ದಿವಸ ಒಂದು ಹಂತದಲ್ಲಿ ರಥ ಪೂರ್ತಿ ಕಣ್ಮರೆ ಆಯಿತು. ಅಲ್ಲಿರುವ ಸ್ತ್ರೀಯರು ಕಣ್ಣಲ್ಲಿ ನೀರು ಬಂತು ಅವರಿಗೆ ಕೃಷ್ಣನನ್ನ ಬೀಳ್ಕೊಡುವಾಗ. ಆದರೆ ಕಣ್ಣೀರು ಹಾಕಿ ಅದು ಅಶುಭಕ್ಕೆ ಕಾರಣ ಆಗಬಾರದು ಅಂತ ತಡೆ ಹಿಡ್ಕೊಂಡ್ರು. ಆ ಸಂದರ್ಭದಲ್ಲಿ ಮೃದಂಗ, ಶಂಖ, ಭೇರಿ, ವೀಣೆ ಥರದ ಅನೇಕ ಥರದ ವಾದ್ಯಗಳನ್ನ ಅಲ್ಲೆಲ್ಲ ಮೊಳಗಿಸಿದರು. ಎಲ್ಲರೂ ಆ ಮನೆಯ ಮೇಲಿಂದ ತಮ್ಮ ತಮ್ಮ ಉಪ್ಪರಿಗೆ ಮನೆ ಮೇಲೆ ನಿಂತು ನೋಡ್ತಿದ್ರು. ಈಗ ಅಲ್ಲಿ ಆ ರಥ ದೂರ ಹೋಯಿತು ಅಂತ ಇಲ್ಲಿ ಬಂತು. ಆ ರಥ ದೂರ ಹೋಗುವುದಕ್ಕಿಂತ ಮುಂಚೆ ಏನೇನಾಗಿತ್ತು ಅದನ್ನು ಹೇಳ್ತಾರೆ. ಎಲ್ಲರೂ ತಮ್ಮ ತಮ್ಮ ಮನೆಗಳ ಅಟ್ಟದ ಮೇಲೆ ಹೋಗಿ ಆ ಕೃಷ್ಣನ ಕಡೆ ನೋಡಿದ್ರು, ಹೂವಿನ ಮಳೆ ಗರೆದ್ರು. ಅರ್ಜುನ ಒಂದು ಬಿಳಿ ಛತ್ರವನ್ನ ಕೃಷ್ಣನ ಮೇಲೆ ಹಿಡಿದ. ಉದ್ಧವ, ಸಾತ್ಯಕಿ ಮೊದಲಾದವರಿದ್ರು. ಅವರೆಲ್ಲ ಕೃಷ್ಣನ ಸಹವರ್ತಿಗಳು. ಅವನಿಗೆ ಚಾಮರ ಬೀಸಿದ್ರು. ಅಲ್ಲಲ್ಲಿ ಮುನಿಗಳಿದ್ರು. ಅವರೆಲ್ಲ ಕೃಷ್ಣನನ್ನು ಪ್ರಾರ್ಥಿಸ್ತಿದ್ರು. ಸಜ್ಜನರನ್ನು ಕಾಪಾಡು, ನಮ್ಮನ್ನು ಅನುಗ್ರಹಿಸು, ದುಷ್ಟರನ್ನು ಸದೆಬಡಿ ಅಂತ ಹೀಗೆಲ್ಲ ಕೇಳ್ತಿದ್ರು ಅವರು. ಈ ಥರದ ಎಲ್ಲಾ ಪ್ರಾರ್ಥನೆಗಳನ್ನು ಅವನು ಕೇಳಿಸ್ಕೋತಾ ಇದ್ದ. ಕೆಲವು ಸ್ತ್ರೀಯರು ಹೀಗೆ ಮಾತಾಡ್ಕೊಂಡ್ರಂತೆ, ಸವೈ ಕಿಲಾಯಂ ಪುರುಷ ಪುರಾತನಃ. ಈ ಕೃಷ್ಣ ಇಷ್ಟು ಅದ್ಭುತವಾದ ವ್ಯಕ್ತಿತ್ವ ಇದ್ದವನು, ಸುಂದರವಾದ ವ್ಯಕ್ತಿತ್ವ ಇದ್ದವನು ಅಂತ ಏನೋ ಆಶ್ಚರ್ಯ ಪಡಬೇಕಾದ್ದಿಲ್ಲ. ಇವನು ಸಾಮಾನ್ಯ ಮಾನವ ಅಲ್ಲ, ಸ್ವಯಂ ನಾರಾಯಣನ ಅವತಾರ. ಬೇರೆ ಯಾರನ್ನೂ ಅವಲಂಬಿಸದೆ ತಾನೇ ಸ್ವತಂತ್ರನಾಗಿರುವಂಥವನು. ಸತ್ವರಜಸ್ತಮ ಗುಣಗಳಿಗೆ ನಾವು ಬಲಿಯಾಗ್ತೇವೆ ಹೊರತು ಅವನು ಬಲಿಯಾಗುವವನಲ್ಲ. ಆಲದೆಲೆಯ ಮೇಲೆ ಪ್ರಳಯ ಕಾಲದಲ್ಲಿ ಸಮುದ್ರದಲ್ಲಿ ಮಲಗಿರ್ತಾನೆ. ಪುರಾಣ ಪುರುಷ. ಮುಂದೆ ಸೃಷ್ಟಿ ಮಾಡುವಾಗ ಈ ಜಗತ್ತನ್ನ ಅವನೇ ಸೃಷ್ಟಿಸ್ತಾನೆ. ಸೃಷ್ಟಿ ಕಾಲದಲ್ಲಿ ಅವನ ಪತ್ನಿಗೆ ಲಕ್ಷ್ಮೀದೇವಿಗೆ ಶ್ರೀ, ಭೂ, ದುರ್ಗಾ ಅಂತ 3 ರೂಪ ಇವೆ. ಆ ಮೂಲಕ ಸೃಷ್ಟಿ ಮಾಡ್ತಾನೆ. 24 ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾನೆ. ಎಲ್ಲ ಜ್ಞಾನಿಗಳು ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗ ಮಾಡಿ ಅವನನ್ನ ವಶಪಡಿಸ್ಕೋತಾರೆ. ಇಷ್ಟೆಲ್ಲ ಮಾಡ್ಬೇಕಾದ್ರೆ ಮನಸ್ಸು ಸ್ವಚ್ಛ ಇರಬೇಕು. ಆ ಮನಸ್ಸು ಸ್ವಚ್ಛ ಆಗ್ಲಿಕ್ಕೆ ಬೇಕಾದ ಕೆಲಸ ಮಾಡುವವನು ಅವನೇ. ಪಶ್ಯಂತಿ ಭಕ್ತಿ ಉತ್ಕಲಿತಾತ್ಮನಃ ನ ತ್ವೇಷ ಸತ್ವಂ ಪರಿಮಾಷ್ಟುಮರ್ಹತಿ. ನಮಗೆ ಅವನ ಜ್ಞಾನ ಯಾವತ್ತೂ ಇರಬೇಕು. ಅವರೆಲ್ಲ ಮಾತಾಡ್ಕೊಂಡ್ರು. ಭಗವಂತನ ಜ್ಞಾನ ಹೀಗೆ ಬಂತು ಅನ್ನೋದು ಹೊರಟೋಗಿ ಬಿಡ್ತಿರ್ತದೆ. ಬಹಳ ಅಸ್ಥಿರ ಅದು ಈ ಕೆಳಗಿನ ಹಂತದಲ್ಲಿದ್ದವರಿಗೆ. ಆದ್ರಿಂದ ಅವನ ಜ್ಞಾನ, ಅವನ ಬಗ್ಗೆ ಎಚ್ಚರ ನಮ್ಗೆ ಯಾವತ್ತೂ ತಪ್ಪದೇ ಇರಲಿ. ಸೃಷ್ಟಿ ಮಾಡಿದ, ಅದನ್ನು ಪಾಲಿಸಿದ, ಸಂಹಾರ ಮಾಡಿದ. ಒಬ್ಳು ಯಾರೋ ಹೆಣ್ಮಗಳು ತನ್ನ ಗೆಳತಿಗೆ ಹೇಳ್ತಿದ್ಲು, ಸಖಿ ಕೇಳಿದು ಅಂತ. ಯಾವ ಫಲವನ್ನೂ ಬಯಸದೇ ಇದನ್ನೆಲ್ಲ ಮಾಡಿದ. ಯಾರು ದೊಡ್ಡ ದೊಡ್ಡ ಶಾಸ್ತ್ರಗಳನ್ನು ಓದಿದ್ದಾರೆ ಅವರಿಗೆ ಇದೆಲ್ಲ ಗೊತ್ತಿದ್ದೇ ಇದೆ. ಭಗವಂತ ಏನನ್ನೂ ಬಯಸೋದಿಲ್ಲ, ಆದರೂ ಇದನ್ನೆಲ್ಲ ಮಾಡಿದ್ದಾನೆ ಅಂತ ಗೊತ್ತಿದೆ. ಈ ರಾಜರು ಅಧರ್ಮ ಮಾಡಿದಾಗ ಅವನು ಅವತರಿಸಿ ಬರ್ತಾನೆ, ಅವ್ರನ್ನ ಸದೆ ಬಡಿತಾನೆ. ಜಗತ್ತಿನಲ್ಲಿ ಸತ್ಯ, ದಯೆ, ಯಶಸ್ಸು ಅದನ್ನೆಲ್ಲ ಎತ್ತಿ ಹಿಡಿತಾನೆ. ಮತ್ಸ್ಯ ಕೂರ್ಮಾದಿ ಅವತಾರಗಳನ್ನು ತಾಳ್ತಾನೆ. ಅವನು ಅವತರಿಸಿ ಬಂದ ಈ ಯದುವಂಶದಲ್ಲಿ. ನಿಜವಾಗಲೂ ಆ ವಂಶ ಬಹಳ ಧನ್ಯವಾದದ್ದು. ಅವನು ಸಂಚಾರ ಮಾಡ್ತಿದ್ದ ಮಧುವನ ಅಂತ. ಸ್ವಜನ್ಮನ ಚಂಕ್ರಮಣೇಣ ಚಾಂಚತಿ. ಮತ್ತೆ ಕೃಷ್ಣ ಈ ದ್ವಾರಕಾ ನಗರದಲ್ಲಿ ಇದ್ದಿದ್ದರಿಂದ ಅದು ಸ್ವರ್ಗವನ್ನು ಮೀರಿಸುವಂತಾಯ್ತು. ಸ್ವರ್ಗದ ವೈಭವಕ್ಕಿಂತ ಹೆಚ್ಚಿನ ವೈಭವ ಅಲ್ಲಿತ್ತು. ಇಡೀ ಭೂಮಂಡಲದಲ್ಲಿ ಅದಕ್ಕೊಂದು ದೊಡ್ಡ ಕೀರ್ತಿ ಬಂತು. ಶ್ಲೋಕದಲ್ಲಿ ನಾವು ಬೆಳಿಗ್ಗೆ ಎದ್ದಾಗ ನೆನಪಿಸಿಕೊಳ್ಬೇಕಾದಂತಹ ಕೆಲವು ನಗರಗಳಲ್ಲಿ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ತವಂತಿಕ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಅಂತ. ಅಯೋಧ್ಯ ಗೊತ್ತು, ಮಥುರಾನು ಗೊತ್ತು. ಅಯೋಧ್ಯ, ಮಥುರಾ, ಮಾಯಾ ಅಂದ್ರೆ ಹರಿದ್ವಾರ ಅಂತ ಹೇಳ್ತಾರೆ. ಬದ್ರಿನಾಥ, ಕೇದಾರನಾಥಕ್ಕೆ ಹೋಗೋ ದ್ವಾರ ಏನಿದೆ ಅದು. ಕಾಶಿ, ಕಾಂಚಿ, ಅವಂತಿ ನಗರ ಅಂದ್ರೆ ಮಧ್ಯಪ್ರದೇಶದಲ್ಲಿರುವಂಥದ್ದು. ಕಾಂಚಿನಗರ ಅಂದ್ರೆ ತಮಿಳುನಾಡಲ್ಲಿ. ಪುರಿ ಪೂರ್ವದ ನಗರ, ಒರಿಸ್ಸಾದಲ್ಲಿರುವಂಥದ್ದು. ದ್ವಾರಾವತಿ ಪಶ್ಚಿಮದಲ್ಲಿ. ಇವೆಲ್ಲ ಮೋಕ್ಷದಾಯಕವಾದ ನಗರಗಳು ಅಂತ ಅವುಗಳಿಗೆ ಪ್ರಸಿದ್ಧಿ ಇದೆ.
16,108 ಜನ ಪತ್ನಿಯರಿದ್ರಲ್ಲ ಇವನಿಗೆ. ಅವ್ರು ಏನು ಇಷ್ಟು ಪುಣ್ಯ ಮಾಡಿದ್ರು, ಹೇಗೆ ಅವರು ಅವನನ್ನು ಪತಿಯನ್ನಾಗಿ ಪಡೆದ್ರು? ಪ್ರಾಯ ಹಿಂದಿನ ಜನ್ಮದಲ್ಲಿ ಬಹಳ ಕಷ್ಟಪಟ್ಟು ವ್ರತ, ತಪಸ್ಸು, ಜಪ ಇತ್ಯಾದಿಗಳನ್ನು ಮಾಡಿದ್ದಿರಬೇಕು. ಆದ್ರಿಂದ ಇವರು ಅವನು ಕೈ ಹಿಡಿದ್ರು. ಹಿಂದೆ ಅವನು ನಂದಗೋಕುಲದಲ್ಲಿ, ವೃಂದಾವನದಲ್ಲಿದ್ದಾಗ, ಉತ್ತರ ಪ್ರದೇಶದಲ್ಲಿದ್ದಾಗ ಆ ಗೋಪಸ್ತ್ರೀಯರು ಅವನ ಜೊತೆಗಿದ್ರು. ಇವನು ಅಲ್ಲಿಂದ ಹೊರಟು ಕಂಸನ ಸಂಹಾರಕ್ಕಾಗಿ ಮಥುರೆಗೆ ಬಂದಲ್ಲ. ಮುಂದೆ ಗೋಕುಲಕ್ಕೆ ಹೋಗಲೇ ಇಲ್ಲ, ವೃಂದಾವನಕ್ಕೆ ಹೋಗ್ಲಿಲ್ಲ, ನಂದಗೋಕುಲಕ್ಕೂ ಹೋಗ್ಲಿಲ್ಲ, ಎಲ್ಲಿಯೂ ಹೋಗ್ಲಿಲ್ಲ. ಅವನು ಬರ್ತಾನೆ ಅಂತ ಇವ್ರು ಕಾಯ್ತಾ ಕೂತಿದ್ರು. ಇವನಲ್ಲಿ ಹೋಗ್ಲೇ ಇಲ್ಲ. ಇಲ್ಲಿ ಬಂದು ಮುಂದೆ ರುಕ್ಮಿಣಿಯನ್ನು ಮದುವೆ ಮಾಡ್ಕೊಂಡ, ಸತ್ಯಭಾಮೆಯನ್ನು ಮದುವೆ ಮಾಡ್ಕೊಂಡ, ಒಟ್ಟು 16,108 ಜನ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡ. ಆ ಕಡೆ ಅವರೆಲ್ಲ ಯಾವಾಗ ಬರ್ತಾನೆ ಕೃಷ್ಣ ಅಂತ ಕಾಯ್ತಿದ್ರು. ಆದ್ರೆ ಇವರಿಗೆ ಅವನ ಪತ್ನಿಯರಾಗುವ ಸೌಭಾಗ್ಯವನ್ನು ಸಿಕ್ತು. ರುಕ್ಮಿಣಿ ಅವಳನ್ನು ಶಿಶುಪಾಲ ಮದುವೆ ಆಗಬೇಕು ಅಂತ ಕಾದಿದ್ದ. ಆದ್ರೆ ಕೃಷ್ಣ ಆ ಶಿಶುಪಾಲನನ್ನು ಓಡಿಸಿ ತಾನು ಅವಳನ್ನು ಮದುವೆ ಮಾಡಿಕೊಂಡ. ಪ್ರದ್ಯುಮ್ನಂಥ ಮಗ ಹುಟ್ಟಿದ ಆ ರುಕ್ಮಿಣಿಗೆ. ಸಾಂಬ ಅಂತ ಹುಟ್ಟಿದ ಜಾಂಬವತಿಗೆ. ನರಕಾಸುರನನ್ನು ಕೊಂದ ಮೇಲೆ ಅವನ ಪಟ್ಟಣದಿಂದ 16,100 ಜನ ಹುಡುಗಿಯರನ್ನು ಕರ್ಕೊಂಡು ಬಂದು ಮದುವೆ ಮಾಡಿಕೊಂಡಿದ್ದ. ಅವರೆಲ್ಲ ಯಾರು? ಆ 16,100 ಜನ ಸ್ತ್ರೀಯರು. 108 ಇದ್ದಾರಲ್ಲ, 8 ಬೇರೆ. 16,100 ಯಾರು ಅಂದ್ರೆ ಅವರೆಲ್ಲ ಅಗ್ನಿಯ ಮಕ್ಕಳು, ಪುರುಷರವರು ಮೂಲತಃ. ಆದರೆ ತಾವು ಸ್ತ್ರೀಯರಾಗಬೇಕು, ಕೃಷ್ಣನ ಪತ್ನಿಯರಾಗಬೇಕು ಅಂತ ಒಂದು ಹಂಬಲದಿಂದ ತಪಸ್ಸು ಮಾಡಿದ್ರು. ತಪಸ್ಸು ಮಾಡಿ ಇವನ್ ಭಾಗ್ಯ ಪಡ್ಕೊಂಡಿದ್ರು. ಹೀಗೆ 16,100 ಜನರನ್ನು ಮದುವೆ ಮಾಡ್ಕೊಂಡ ಮೇಲೆ ಅವ್ರ ಎಲ್ಲರ ಮನೆಗಳಲ್ಲಿಯೂ ಕೂಡ ಒಂದೊಂದು ರೂಪ ತಾಳಿ ಇವನಿದ್ದ. ಮತ್ತೆ ಇವನು ಅಲ್ಲಿದ್ದರಿಂದ ಅವರ ಮೈ, ಅವರ ಮನಸ್ಸು ಎಲ್ಲವೂ ಕೂಡ ಇವನ ಜೊತೆಗೆ ಇರ್ತಿತ್ತು. ಯಾಸಾಂ ಗೃಹಾತ್ ಪುಷ್ಕರಲೋಚನ ಪತಿ ನಜಾತು ಅಪೈತಿ ಆಕೃತಿಭಿ ಹೃದಯ ಸ್ಪೃಶನ್. ಅವನ ಮನೆಯಿಂದನೇ ಹೊರಗೆ ಹೋಗ್ತಿರ್ಲಿಲ್ಲ. ಅವರಿಗೆ ಯಾವತ್ತೂ ಅನುಗ್ರಹ ಮಾಡ್ಲಿಕ್ಕಾಗಿ ಅಲ್ಲೇ ಇರ್ತಿದ್ದ. ಹೀಗೆ ಕೃಷ್ಣನ ಆ ವೈಭವದ ಜೀವನವನ್ನ ಇವರೆಲ್ಲ ನೆನಪು ಮಾಡ್ಕೋತಾ ಇದ್ರು. ಅವನ ಕೀರ್ತಿಯನ್ನು ಹಾಡಿ ಹೊಗಳ್ತಾ ಇದ್ರು. ಈ ಮಾತು ಆ ಕೃಷ್ಣನಿಗೂ ಕೇಳಿ ಬಂತು. ಅದನ್ನ ಅಭಿನಂದಿಸಿದ. ಮುಂದೆ ಕೃಷ್ಣ ಮುಂದೆ ಹೋಗುವಾಗ ಕೃಷ್ಣನಿಗೇನಾದ್ರೂ ಆಪತ್ತು ಬಂದ್ಬಿಡ್ಬಹುದು, ಯಾರು ಶತ್ರುಗಳು ಮಾರ್ಗದ ಮಧ್ಯದಲ್ಲಿ ತೊಂದರೆ ಕೊಡಬಹುದು ಅಂತ ಈ ಧರ್ಮರಾಜ ಆಲೋಚನೆ ಮಾಡಿ ಆನೆ, ಕುದುರೆ, ರಥ, ಸೈನಿಕರು ಮೊದಲಾದವ್ರನ್ನ ಚತುರಂಗ ಬಲ ಅಂತ ಕರೀತಾರೆ. ಚತುರಂಗ ಅಂದ್ರೆ 4 ಅಂತ ಅರ್ಥ. ಆನೆ, ಕುದುರೆ, ರಥಗಳು ಮತ್ತು ಸೈನಿಕರು. ಇದರಿಂದ ಕೂಡಿದ ದೊಡ್ಡ ಸೈನ್ಯವನ್ನೇ ಕೊಟ್ಟು ಕಳಿಸಿದ. ಅದು ಧರ್ಮರಾಜ ಕೃಷ್ಣನ ಬಗ್ಗೆ ಇಟ್ಟಿರುವಂತಹ ಪ್ರೀತಿ, ಅಭಿಮಾನಕ್ಕೊಂದು ಸಾಕ್ಷಿ ಮಾತ್ರ. ಆದ್ರೆ ಆ ಸಂದರ್ಭದಲ್ಲಿ ಅವನಿಗೆ ಪ್ರತಿಯೊಬ್ಬರಿಗೂ ಇದಾಗ್ತದೆ. ಸ್ವಯಂ ಭಗವಂತ ಅವನಿಗೆ ಏನೋ ಅಪಾಯ ಇಲ್ಲ ಅಂತ ಅನ್ನೋದನ್ನು ಅವನು ಮರ್ತು ಬಿಟ್ಟಿದ್ದ ಅಷ್ಟೆ. ಮುಂದೆ ಆ ಪಾಂಡವರನ್ನ, ವಿದುರರನ್ನ, ಇವರೆಲ್ಲರನ್ನು ಅಲ್ಲೇನು ತನ್ನ ಜೊತೆಗೆ ಬರ್ತಾ ಇದ್ರು. ನೀವು ಹಿಂದಿರುಗಿ, ನಾನು ದ್ವಾರಕೆಗೆ ಹೋಗ್ತೇನೆ, ಬಹಳ ದೂರ ನೀವು ನನ್ನ ಜೊತೆ ಬರೋದು ಬೇಡ ಅಂತ ಅವ್ರನ್ನೆಲ್ಲ ಮರಳಿ ಕಳಿಸಿದ. ಕುರುಜಾಂಗಲ, ಪಾಂಚಾಲ, ಶೂರಸೇನ, ಬ್ರಹ್ಮಾವರ್ತ, ಕುರುಕ್ಷೇತ್ರ, ಮತ್ಸ್ಯ, ಸರಸ್ವತಿ ತೀರ, ಮರುಧನ್ವ, ಸೌವೀರ, ಆಭೀರ, ಸಿಂಧು ತೀರ ಮೊದಲಾದ ರಾಜ್ಯಗಳನ್ನೆಲ್ಲ ದಾಟಿದ. ಭಾರತದ ದೆಹಲಿ ಸಮೀಪ ಏನು ಈ ಹಸ್ತಿನಾವತಿ ಇತ್ತು, ಅಲ್ಲಿಂದ ಪಶ್ಚಿಮಕ್ಕೆ ಹೊರಟಿದ್ದ ಅವನು ದ್ವಾರಕೆಗೆ. ಅಲ್ಲಿ ಬರುವಂತಹ ರಾಜ್ಯಗಳಿವೆಲ್ಲ, ಅದರದೆಲ್ಲ ಪಟ್ಟಿ ಮಾಡ್ತಾರೆ. ಮುಂದೆ ಆ ತನ್ನ ಸಾಮ್ರಾಜ್ಯದ ಸಮೀಪಕ್ಕೆ ಬಂದ. ನಡುವೆ ಇದ್ದವರೆಲ್ಲ ಅವನ್ನ ಎದುರುಗೊಂಡು ಅವನಿಗೆ ಸತ್ಕಾರ ಮಾಡ್ತಿದ್ರು. ಅದನ್ನೆಲ್ಲ ಸ್ವೀಕಾರ ಮಾಡಿದ. ಸಾಯಂಕಾಲ ಸೂರ್ಯ ಮುಳುಗ್ತಾ ಇದ್ದಂತೆ ಕೃಷ್ಣನು ಕೂಡ ಪಶ್ಚಿಮದ ತೀರಕ್ಕೆ ಬಂದ. ಸಾಯಂ ಭೇಜೆ ದಿಶಂ ಪಶ್ಚಾತ್ ಗವಿಷ್ಠೋ ಗಾಂ ಗತಸ್ತದ. ತಾನು ಬಂದಿದ್ದೀನಿ ಅನ್ನೋದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರ ತನ್ನ ಪಾಂಚಜನ್ಯ ಶಂಖ ಊದಿದ. ಅದು ಪಾಂಚಜನ್ಯ ಶಂಖ ಅವನದೇ ಅನ್ನುವುದು ಗೊತ್ತಾಯ್ತು ಅಲ್ಲಿದ್ದವರಿಗೆಲ್ಲ. ಕೂಡಲೇ ಕೃಷ್ಣನನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ಅವರೆಲ್ಲ ಲಘು ಬಗೆಯಿಂದ
ಧಾವಿಸಿ ಬಂದರು. ಕೆಲವರು ಕಾಣಿಕೆಗಳನ್ನು ತಂದರು, ನಮಸ್ಕಾರ ಮಾಡಿದರು. ಕೆಲವರಿಗೆ ಬಹಳ ದಿವಸ ಆದ್ಮೇಲೆ ಅವನು ನೋಡಿದ್ರಿಂದ ಭಕ್ತಿ ಉದ್ರೇಕದಿಂದ ಕಂಠ ಗದ್ಗದಾಗಿತ್ತು. ಕೆಲವರಿಗೆ ಮಾತಾಡಲಿಕ್ಕೆ ಬರಲಿಲ್ಲ. ಅವರಿಂದ ಅವನಿಗೇನು ಆಗಬೇಕಾಗಿಲ್ಲ, ಆದ್ರೆ ಅವರೆಲ್ಲರೂ ಅವನನ್ನೇ ನಂಬಿದವರು. ತಂದೆಯನ್ನ ಮಕ್ಕಳು ಸುತ್ತುವರೆದು ಬಹಳ ದಿವಸದಾದ್ಮೇಲೆ ತಂದೆ ಎಲ್ಲಿಂದ ಬಂದ್ರೆ ಹೇಗೆ ಮಾತಾಡಿಸ್ತಾರೆ, ಆ ಥರ ಇವರೆಲ್ಲರೂ ಕೂಡ ಅವನ ಪ್ರಶಂಸೆ ಮಾಡಿದರು. ಪಿತರಂ ಸರ್ವಸುಹೃದಂ ಅವಿತಾರಮಿವ ಅರ್ಭಕಾಹ ಮಾತಾಡಿದರು. ಎಲ್ಲಾ ದೇವತೆಗಳು ನಿನ್ನ ಪಾದ ಕಮಲಗಳಿಗೆ ಮಣಿತಾರೆ, ನಾವು ನಮಸ್ಕಾರ ಮಾಡ್ತೇವೆ. ನಮ್ಗೇನಾದ್ರೂ ಯೋಗಕ್ಷೇಮ ಬೇಕು ಅಂತಿದ್ರೆ ನಿನ್ನ ಪಾದ ಕಮಲದ ಆಸರೆಯೇ ದೊಡ್ಡ ಆಸರೆ. ಈ ಕಾಲ ಎಲ್ಲರನ್ನೂ ಮಣಿಸ್ತದೆ, ಪ್ರತಿಯೊಬ್ಬರು ಕೂಡ ಕಾಲದ ವಶ ಆಗಲೇಬೇಕು. ಆದ್ರೆ ಯಾರು ನಿನ್ನ ಪಾದ ಕಮಲವನ್ನು ಆಶ್ರಯಿಸಿದ್ದಾರೆ ಅವರು ಈ ದೇಹವನ್ನು ತೊರೆದು ಶಾಶ್ವತವಾದ ಗತಿಯನ್ನು ತಲುಪ್ತಾರಲ್ಲ, ಅಲ್ಲಿ ಈ ಕಾಲದ ಆಟ ನಡೆಯೋದಿಲ್ಲ. ಯಾವಾಗ ಈ ಭೌತ ದೇಹ ಇದೆ, ಪಾಂಚಭೌತಿಕ ದೇಹ ನಮ್ಗಿದೆ, ಅಲ್ಲಿವರೆಗೆ ಕಾಲ ಇದ್ರ ಮೇಲೆ ತನ್ನ ಆಡಳಿತ ನಡೆಸ್ತಿರ್ತದೆ. ಆದ್ರೆ ಇದನ್ನ ಬಿಟ್ಟು ಹೊರಟೋದ್ಮೇಲೆ, ಭಗವಂತನ ಸ್ಥಾನವನ್ನೇ ತಲುಪಿದ್ಮೇಲೆ ಪಾಂಚಭೌತಿಕ ದೇಹವೇ ಇಲ್ಲ ಅಂದ್ಮೇಲೆ ಅಲ್ಲಿ ಕಾಲ ಏನ್ ಮಾಡ್ತದೆ? ಕಾಲದ ಆಟವೇ ಅಲ್ಲಿ ನಡೆಯೋದಿಲ್ಲ. ನೀನು ಜಗತ್ತಿನ ತಂದೆ, ಭವಾಯನಸ್ತ್ವಂ ಭವ ವಿಶ್ವಭಾವನ ತ್ವಮೇವ ಮಾತಾತ್ಮ ಸುಹೃತ್ಪತಿ ಪಿತಾ ತ್ವಂ ಸದ್ಗುರುನ್ನ ಪರಮಂಚ ದೈವತಂ ಯಸ್ಯಾನುವೃತ್ಯ ಕೃತಿನೋ ಬಭೂವಿಮ. ಎಲ್ಲಾ ಶ್ಲೋಕಗಳನ್ನು ಓದ್ತಿರೋದಿಲ್ಲ, ಸುಮ್ಮನೆ ಸಾರಾಂಶ ಹೇಳಿರ್ತೇನೆ. ಇಂಥ ಕೆಲವು ಮಹತ್ವದ ಶ್ಲೋಕಗಳನ್ನು ಮಾತ್ರ ಹೇಳಿರ್ತೇನೆ ಅಷ್ಟೇ. ಭಾಗವತ್ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಕೋಟ್ ಮಾಡಿದ ಶ್ಲೋಕ ಇದು. ಭಗವಂತನ ಏನಂತ ನಾವು ಧ್ಯಾನಿಸ್ಬೇಕು? ನೀನು ಈ ಜಗತ್ತನ್ನು ಹುಟ್ಟಿಸಿದ ತಂದೆ, ಮತ್ತೆ ನೀನು ನಮಗೆ ತಾಯಿಯೂ ಹೌದು. ತ್ವಮೇವ ಮಾತಾ, ನೀನು ತಾಯಿ ಹೌದು, ಆತ್ಮಸುಹೃತ್ ಗೆಳೆಯ ಹೌದು, ಪತಿ ನಮ್ಮ ಸ್ವಾಮಿ ಹೌದು, ಪಿತಾ ತಂದೆ ಹೌದು, ನೀನು ನಮ್ಮ ಗುರುವೂ ಹೌದು, ಪರದೈವತು ಹೆದ್ದೈವವೂ ಹೌದು. ನಿನ್ನನ್ನು ಅವಲಂಬಿಸಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ. ನಮ್ಮವರು, ನಮ್ಮ ಗಂಡ, ನಮ್ಮ ಹೆಂಡತಿ, ನಮ್ಮ ತಂದೆ ತಾಯಿ, ನಮ್ಮ ಗುರುಗಳು ಅವರೆಲ್ಲ ಸೀಮಿತವಾದ ಪಾತ್ರ ವಹಿಸಿರ್ತಾರೆ. ಪೂರ್ಣವಾದ ಪಾತ್ರ ಭಗವಂತನಂತೆ ಯಾರ್ದು ಇರೋದಿಲ್ಲ. ಅವರು ಒಂದಿದ್ರೆ ಒಂದು ಕೊರತೆ ಇರ್ತದೆ. ಆದ್ರೆ ಭಗವಂತ ಮಾತ್ರ ನಮಗೆ ಗುರುವೂ ಹೌದು, ತಂದೆ ತಾಯಿ ಅಜ್ಜ ಎಲ್ಲವೂ ಹೌದು. ನೀನು ಬೇಕು, ಕೃಷ್ಣನ ದರ್ಶನ ಬೇಕು, ಭಗವಂತನ ದರ್ಶನ ಬೇಕು ಅಂತ ದೇವತೆಗಳು ಹಂಬಲಿಸ್ತಿರ್ತಾರೆ. ಆದ್ರೆ ನೀನು ನಮಗೆ ದ್ವಾರಕಾ ಪಟ್ಟಣದಲ್ಲಿ ಅನಾಯಾಸವಾಗಿ ಸಿಕ್ಕಿದ್ದಿ, ನಿನ್ನನ್ನು ನೋಡ್ತಿದ್ದೀವಿ, ನಿನ್ನ ನಗುವನ್ನ ನಾವು ನೋಡಿ ಆನಂದ ಪಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಭಾಗ್ಯ ಅಷ್ಟೆ. ತವ ಸರ್ವ ಸೌಭಗಂ ಪಶ್ಯೇವ ರೂಪಂ ತವ ಸರ್ವ ಸೌಭಗಂ. ನೀನು ಕಮಲಾಕ್ಷ, ಕಮಲದಂತೆ ಕಣ್ಣಿದ್ದವನು, ಲಕ್ಷ್ಮೀಪತಿ. ಇದು ಹೇಗಾಗ್ತದೆ ಅಂದ್ರೆ, ಪಾಂಡವರನ್ನು ಕಾಣಬೇಕು ಅಂತ ಅಲ್ಲಿ ಹೋಗ್ತಿ ಹಸ್ತಿನಾವತಿಗೆ, ತನ್ನವರನ್ನು ಕಾಣಬೇಕು ಅಂತ ದ್ವಾರಕಾನಗರಕ್ಕೆ ಬರ್ತಿ. ಪಾಂಡವರನ್ನು ಕಾಣಬೇಕು ಅಂತ ಅಲ್ಲಿ ಹೋದ್ರೆ ಪಾಂಡವರಿಗೆ ಸಂತೋಷ ಆಗ್ತದೆ. ಆದ್ರೆ ದ್ವಾರಕಾನಗರದಲ್ಲಿದ್ದವರಿಗೆ ಒಂದೊಂದು ಕ್ಷಣ ಒಂದೊಂದು ಕೋಟಿ ವರ್ಷದಂತೆ ಆಗಿಬಿಡ್ತದೆ. ಇನ್ನು ಯಾವ್ದವ್ರನ್ನ ಕಾಣಬೇಕು ಅಂತ ನೀನು ಇಲ್ಲಿ ಬಂದ್ರೆ ಅಲ್ಲಿದ್ದ ಪಾಂಡವರಿಗೆ ಒಂದೊಂದು ಕ್ಷಣವೂ ಕೋಟಿ 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 ಯುಗಗಳಂತೆ ಆಗಿಬಿಡ್ತದೆ. ರವಿಂಬಿನ ಅಕ್ಷಣಾವಿವ ನಸ್ತವಾಚ್ಯುತ. ನಮಗ ಅನುಭವ ಇಲ್ಲ, ನಮ್ಮಲ್ಲಿ ಬೇಕಾದಷ್ಟು ಬೆಳಕು ಬಿಸಿಲೆಲ್ಲ ಇರ್ತದೆ. ಕೆಲವು ದೇಶಗಳಲ್ಲಿ ಬಿಸಿಲೇ ಇರೋದಿಲ್ಲ. ಈ ಸ್ಕಾಂಡಿನೇವಿಯನ್ ದೇಶಗಳು ಅಂತಂತಾರೆ, ಉತ್ತರ ಧ್ರುವಕ್ಕೆ ಸಮೀಪ ಇರುವಂತ ದೇಶಗಳು. ವರ್ಷದಲ್ಲಿ ಕೆಲವು ಕಾಲ ಬರೇ ಬಿಸಿಲೇ ಇರ್ತದೆ, ಬರೇ ಹಗಲೇ. ಇನ್ ಕೆಲವು ಕಾಲ ಬರೇ ರಾತ್ರಿ. ಒಂದು ಹಗಲಾದ್ರೂ 2 ತಾಸಿನ ಹಗಲು 2 ತಾಸಿನ ರಾತ್ರಿ ಇಂಥವೆಲ್ಲ ಆಗ್ತದೆ. ಅದಿರೋ ಯಾವ ಭೂಗೋಳದ ಯಾವ ಪ್ರದೇಶದಲ್ಲಿ ಇದೆ ಅನ್ನೋದನ್ನ ಹೊಂದ್ಕೊಂಡು ಹಾಗಾಗ್ತದೆ. ನಮಗಿಲ್ಲ, ಆರಾಮಾಗಿ ರಾತ್ರಿ ಆದ ಕೂಡಲೇ ಕಣ್ಮುಚ್ಚಿ ಮಲಗುತ್ತೇವೆ. ಅಲ್ಲಿ 24 ಗಂಟೆಗಳಲ್ಲಿ 20 ಗಂಟೆ 22 ಗಂಟೆಯೂ ಹಗಲಾಗಿರ್ತದೆ. ಕೆಲವು ಕಡೆ ನಿದ್ದೆ ಬರಬೇಕು ಅಂತಂದ್ರೆ ಕಿಟಕಿಗಳಿಗೆಲ್ಲ ಪರದೆ ಹಾಕೊಂಡು ಕಣ್ಣಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಮಲ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಇನ್ನು ಕೆಲವು ಸಲ ರಾತ್ರಿನೇ ಇರ್ತದೆ. ಆ ರಾತ್ರಿ ಇದ್ದಾಗ ಮತ್ತೆ ಹಗಲಿಗಾಗಿ ಹಂಬಲಿಸ್ಬೇಕಾಗ್ತದೆ. ನಮ್ಮ ದೇಶಕ್ಕೆ, ನಮ್ಮ ಕೆಲವು ದೇಶಗಳಿಗೆ ಆ ಸಮಸ್ಯೆ ಇಲ್ಲ. ಸಮ ಪ್ರಮಾಣದಲ್ಲಿ ಬಿಸಿಲು ಮತ್ತೆ ಕತ್ತಲೆ, ಹಗಲು ರಾತ್ರಿ ಎಲ್ಲ ದೊರೀತದೆ. ಅಂತೂ ಸೂರ್ಯನನ್ನೇ ಕಾಣದೆ ಹೋದ್ರೆ ಕಣ್ಣು ಯಾವ ತರ ಜಡಪಡಿಸ್ತದ, ಆ ತರ ಎಲ್ಲರೂ ನಿನ್ನ ದರ್ಶನಕ್ಕಾಗಿ ಹಾತೊರಿತಿರ್ತಾರೆ.
ಹೀಗೆ ಅವ್ರ ಮಾತೆಲ್ಲ ಕೇಳ್ತಾ ಇದ್ದ. ದ್ವಾರಕಾನಗರದ ಒಳಗೆ ಬಂದ. ಆತ್ಮತುಲ್ಯ ಬಲೈಹಿ ಗುಪ್ತಾಂ ನಾಗೈಹಿ ಭೋಗವತಿಯಮಿವ. ಪಾತಾಳದಲ್ಲಿ ನಾಗಗಳಿದ್ದಾರಂತೆ. ಅವರೆಲ್ಲ ಬಲಿಷ್ಠರಾದ ನಾಗಗಳು ಪಾತಾಳ ಲೋಕವನ್ನ ಆಳ್ತಾ ಇರ್ತಾರೆ. ಹಾಗೆ ಈ ಯಾದವ ವಂಶದ ಕವಲುಗಳಿವೆಲ್ಲ ಕೆಲವು, ಅವರೆಲ್ಲ ದ್ವಾರಕಾನಗರವನ್ನು ಯಾವತ್ತೂ ಕಾಪಾಡ್ತಾ ಇದ್ರು. ಮಧು, ಭೋಜ, ದಶಾರ್ಹ, ಅರ್ಹ, ಮತ್ತೆ ಕುಕುರ, ಅಂಧಕ, ವೃಷ್ಣಿ ಇವೆಲ್ಲ ಯಾದವ ವಂಶದ ಕವಲು. ಅವರೆಲ್ಲ ದ್ವಾರಕಾನಗರವನ್ನ ಕಾಪಾಡ್ತಾ ಇದ್ರು. ಅಲ್ಲಿ ಏನಿಲ್ಲ ಏನಿದೆ ಅಂತ ಹೇಳುವಂತಿಲ್ಲ, ಎಲ್ಲವೂ ಅಲ್ಲಿದೆ. ಸ್ವರ್ಗ ಇದ್ದಂತೆ ಅದು. ದೊಡ್ಡ ದೊಡ್ಡ ಗೋಪುರಗಳು, ಸುವಾಸನೆ ಬೀರುವಂಥ ವೃತ್ತಗಳು, ಚೌಕಗಳು, ರಸ್ತೆಗಳು. ಅದನ್ನ ಕೃಷ್ಣ ಪ್ರವೇಶ ಮಾಡಿದ. ಆವಾಗ ಕೃಷ್ಣ ಬಂದ ಅಂತ ವಸುದೇವನಿಗೆ ಗೊತ್ತಾಯ್ತು, ಅವ್ರ ತಂದೆಗೆ. ಅಕ್ರೂರ, ಉಗ್ರಸೇನ, ಬಲರಾಮ ಅವನ ಅಣ್ಣ, ಪ್ರದ್ಯುಮ್ನ, ಅನಿರುದ್ಧ, ಸಾಂಬ ಮೊದಲಾದ ಮಕ್ಕಳು ಎಲ್ಲರೂ ಹೇಗಿದ್ದವರು ಹಾಗೆ ಎದ್ದೆದ್ದು ಓಡಿ ಬಂದರು. ಪ್ರಹರ್ಷ ವೇಗ ಉಚ್ಛ್ವಸಿತ ಶಯನಾಸನ ಭೋಜನಾಹ. ಊಟ ಮಾಡ್ತಿದ್ದವರು ಊಟನೇ ಬಿಟ್ಟು ಬಂದರು. ಮಂಗಳ ದ್ರವ್ಯ ಹಿಡಿದು ಅವನ ಪ್ರಶಂಸೆ ಮಾಡ್ತಾ ಶಂಖ, ಕಹಳೆ ಮೊದಲಾದ ಧ್ವನಿಗಳನ್ನು ಮಾಡ್ತಾ ಪಟ್ಟದ ಆನೆ ಅದನ್ನ ಮುಂದೆ ಮಾಡಿಕೊಂಡು ಅವನನ್ನ ಸ್ವಾಗತ ಮಾಡ್ಲಿಕ್ಕೆ ಅಂತ ಬಂದರು. ಇದನ್ನೆಲ್ಲ ಯಾರು ಮಾಡ್ತಿರ್ತಾರೆ ಅಂದ್ರೆ, ಈಗ ನಮ್ಮ ಯಾವುದೋ ಒಂದು ಸಂಸ್ಥೆಗೆ ರಾಜ್ಯದ ಮುಖ್ಯಸ್ಥರು, ರಾಷ್ಟ್ರದ ಮುಖ್ಯಸ್ಥರು ಬಂದ್ರೆ ಅವರಿಗೆ ಇಂಥ ಸ್ವಾಗತ ಕೊಡ್ತಿರ್ತಾರೆ. ಕೃಷ್ಣನಿಗೆ ಅಂತ ಸ್ವಾಗತ ಕೊಟ್ಟರು. ಅನೇಕ ಜನ ನರ್ತಕಿಯರು ಪಲ್ಲಕ್ಕಿಯನ್ನು ಏರಿ ಬಂದರು. ನಟರು, ನರ್ತಕರು, ಗಾಯಕರು ಕೃಷ್ಣನ ಚರಿತ್ರವನ್ನ ಹಾಡ್ತಾ ಇದ್ರು. ಕೃಷ್ಣ ಎಲ್ಲರನ್ನೂ ಸಮಾಧಾನ ಪಡಿಸಿದ. ಹೇಗೆ ಅಂದ್ರೆ, ಕೆಲವರಿಗೆ ತಾನೇ ನಮಸ್ಕಾರ ಮಾಡಿದ, ಕೆಲವರನ್ನು ಆಲಂಗಿಸ್ಕೊಂಡ, ಕೆಲವರಿಗೆ ಕೈ ಹಿಡಿದ, ಮುಗುಳ್ನಕ್ಕ, ಕೆಲವರಿಗೆ ನೋಡಿ ನಕ್ಕದ ಅಷ್ಟೆ. ಮತ್ತೆ ಕೆಲವ್ರ ಕಡೆ ತನ್ನ ಕಡೆಗಣ್ಣ ನೋಟ ಬೀರಿದ. ಎಲ್ಲರಿಗೂ ಒಂದೇ ಥರದ ಗ್ರೀಟಿಂಗ್ ಇಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ. ಸ್ತ್ರೀಯರು ಇರ್ತಾರೆ, ಪುರುಷರು ಇರ್ತಾರೆ. ಗಂಡಸರು ಮುದುಕರಾದ್ರೆ, ವಯಸ್ಸಾದವರಾದ್ರೆ ಅವ್ರಿಗೆ ನಾವೇ ನಮಸ್ಕಾರ ಮಾಡ್ಬೋದು. ಸ್ತ್ರೀಯರಾದ್ರೆ ಅವ್ರಿಗೂ ನಮಸ್ಕಾರ ಮಾಡ್ಬೋದು, ವಯಸ್ಸಾದವರಾದ್ರೆ. ಸಮಾನ ವಯಸ್ಸಿನ ಸ್ತ್ರೀಯರು, ಕೆಳಗಿನವರು ಆದ್ರೆ ಅಂಥವ್ರನ್ನ ಕೇವಲ ಮುಗುಳ್ನಕ್ಕೆ ಮಾತಿನಿಂದ ಮಾತ್ರ ಅಭಿನಂದಿಸಬೇಕಾಗ್ತದೆ. ಎಲ್ಲರಿಗೂ ಅಭಯ ಕೊಟ್ಟ. ಅವರೆಲ್ಲರೂ ಸಮಾಧಾನ ಪಟ್ಟರು. ಗುರುಗಳಿದ್ರು, ಅವರೆಲ್ಲ ಗುರುಗಳ ಪತ್ನಿಯರು, ಸಾಮ್ರಾಜ್ಯದಲ್ಲಿದ್ದವರು, ಅವರೆಲ್ಲ ಹಿರಿಯರು ಅಂತಿರ್ತಾರಲ್ಲ, ಅವರೆಲ್ಲ ಇವನಿಗೆ 100 ಕಾಲ ಬದುಕು, ಸಾಮ್ರಾಜ್ಯ ಆಳು ಅಂತ ಹೀಗೆಲ್ಲ ಆಶೀರ್ವಾದ ಮಾಡಿದ. ಆ ಆಶೀರ್ವಾದವನ್ನು ಸ್ವೀಕಾರ ಮಾಡಿದ. ರಾಜಬೀದಿಯಲ್ಲಿ ಬರ್ತಾ ಇದ್ನಲ್ಲ, ಅವಾಗ ಸ್ತ್ರೀಯರು ಮಾಳಿಗೆ ಏರಿ ಅವನನ್ನು ನೋಡ್ತಾ ಇದ್ರು. ಅವ್ರೇನು ದ್ವಾರಕಾನಗರದಲ್ಲಿ ಅವನ ದರ್ಶನ ಹೊಸದಾಗಿ ಮಾಡಿದವರಲ್ಲ, ಮೊದಲಿಂದ ನೋಡಿದವರೇ. ಆದರೂ ಅವರ ಕಣ್ಣಿಗೆ ತೃಪ್ತಿ ಅನ್ನೋದಿರಲಿಲ್ಲ. ಅವನ ಎದೆಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಶ್ರೀಯೋ ನಿವಾಸೋ ಯಸ್ಯೋರಹ ಪಾನಪಾತ್ರಂ ಮುಖಂ ದೃಶಾಂ ಬಾಹವೋ ಲೋಕಪಾನಾಂ ಸಾರಂಗಾಣಂ ಪದಾಂಬುಜಂ. ಎದೆಯಲ್ಲಿ ಲಕ್ಷ್ಮಿ ಇದ್ದಾಳೆ. ಈ ಅವನ ಆ ಮುಖ ನೋಡುವವರ ಕಣ್ಣಿಗೊಂದು ಹಬ್ಬ. ಅವನ ಬಾಹುಗಳು, ತೋಳುಗಳೇನಿವೆ ಜಗತ್ತನ್ನು ಕಾಪಾಡುವಂಥ ತೋಳುಗಳು. ಪಾದಕಮಲಗಳನ್ನು ಜ್ಞಾನಿಗಳು ಆಶ್ರಯಿಸ್ತಾರೆ. ಅವನಿಗೆ ಕೆಲವರು ಶ್ವೇತ ಛತ್ರ ಹಿಡಿದ್ರು, ಹೂವಿನ ಮಳೆ ಚೆಲ್ಲಿದ್ರು. ಪೀತಾಂಬರ ಹುಟ್ಟಿದ್ದ ವನಮಾಲ ಅಂತ ಒಂದು, ಇಲ್ಲಿ ತನಕ ಬರ್ತದೆ, ಮೊಣಕಾಲ ತನಕ ಬರುವಂಥ ಒಂದು ಮಾಲ. ಎಲ್ಲಾ ಕಾಲದಲ್ಲೂ ಎಲ್ಲಾ ಋತುಗಳಲ್ಲೂ ಲಭ್ಯವಾಗುವ ಹೂಗಳನ್ನೆಲ್ಲ ಸೇರಿಸಿ ಆ ವನಮಾಲೆ ಮಾಡಿರ್ತಾರೆ. ಅವನು ಹೇಗಿದ್ದ ಅಂದ್ರೆ, ಎರಡೂ ಕಡೆ ಚಾಮರ ಬೀಸ್ತಾ ಇದ್ರು. ಇದೊಂದು ತುಂಬಾ ವಿಚಿತ್ರವಾದಂತಹ ಒಂದು ಉದಾಹರಣೆ ಕೊಡ್ತಾರೆ, ಅದನ್ನು ಕೇಳಬೇಕು. ಸೂರ್ಯನನ್ನು ನೋಡ್ತೀವಿ ಹಗಲು ಹೊತ್ತಿನಲ್ಲಿ, ಕೆಲವು ಕಡೆ ಚಂದ್ರನನ್ನು ನೋಡ್ತಿರ್ತೇವೆ. ಇಲ್ಲಿ ಪಶ್ಚಿಮದಲ್ಲಿ ಸೂರ್ಯ ಅಸ್ತಂಗತನಾಗ್ತಿರ್ತಾನೆ, ಪೂರ್ವದಲ್ಲಿ ಚಂದ್ರ ಉದಯಿಸಿರ್ತಾನೆ. ಇಬ್ಬಿಬ್ರು ಚಂದ್ರ ಉದಯಿಸುವುದು ಅನ್ನೋದಿರೋದಿಲ್ಲ. ಮತ್ತು ಚಂದ್ರನ ದಿಕ್ಕು ಬೇರೆ, ಸೂರ್ಯನ ದಿಕ್ಕು ಬೇರೆ, ಪಶ್ಚಿಮ ಪೂರ್ವ. ಕೃಷ್ಣಂದು ಹಾಗಲ್ಲ. ನಡುವೆ ಕೃಷ್ಣ ಇದ್ದಾನೆ, ಅವನು ಆ ಕಡೆ ಈ ಕಡೆ ಬಿಳಿ ಚಾಮರ ಬೀಸ್ತಿದ್ದಾರೆ. ಅವು ಚಂದ್ರನಂತೆ ಇವೆ. ಇವನು ಸೂರ್ಯನಂತೆ, ಅವ್ರು ಆ ಕಡೆ ಈ ಕಡೆ ಚಂದ್ರನಂತೆ. ಮತ್ತೆ ನಡುವೆ ಮಿಂಚಿನಂತೆ ಅವನ ಪೀತಾಂಬರ. ಮಿಂಚು ಅಂದ್ರೆ ಅದು ಹಳದಿ ಬಣ್ಣದ್ದಿರ್ತದೆ, ಬಂಗಾರದ ಬಣ್ಣ ಇರ್ತದೆ. ಅವನ ಪೀತಾಂಬರ ಹಾಗಿದೆ. ಮತ್ತೆ
ಆ ವನಮಾಲೆ ಧರಿಸಿದ್ದಾನಲ್ಲ, ಅದು ಹೇಗೆ ಕಾಮನ ಬಿಲ್ ಇದ್ದಂತಿದೆ. ನಮ್ಗೆ ಗೊತ್ತಿದೆ, ಕಾಮನ ಬಿಲ್ನಲ್ಲಿ 7 ಬಣ್ಣ ಇರ್ತವೆ. ವನಮಾಲೆಯಲ್ಲಿ ಕೂಡ ಎಲ್ಲಾ ಬಣ್ಣದ ಹೂಗಳು ಇರ್ತವೆ. ಹೀಗೆ ಕಾಮನ ಬಿಲ್ಲಿದೆ, ಮಿಂಚಿದೆ, 2 ಚಂದ್ರರಿದ್ದಾರೆ, ಒಬ್ಬ ಸೂರ್ಯ ಇದ್ದಾನೆ. ಹೀಗೆ ಕಾಣಿಸ್ತಿತ್ತು ಆ ಕೃಷ್ಣನ ನೋಡಿದ್ರೆ. ತಂದೆ ತಾಯಿಯಂದ್ರ ಮನೆಗೆ ಬಂದ. ದೇವಕಿ ಮೊದಲಾದ 7 ಜನ ತಾಯಂದ್ರಿಗೂ ನಮಸ್ಕಾರ ಮಾಡಿದ. ಅವನು 7 ಜನ ತಾಯಂದ್ರ. ಇವನು ಹುಟ್ಟಿದ್ದು ದೇವಕಿಗೆ, ಆದ್ರೆ ವಸುದೇವನಿಗೆ ಇನ್ನು 6 ಜನ ಪತ್ನಿಯರಿದ್ರು. ಅವರೆಲ್ಲರೂ ಇವನನ್ನ ಮಗ ಅಂತ ಭಾವಿಸ್ತಿದ್ರು. ಅವ್ರ ಮಕ್ಕಳೆಲ್ಲ ಸತ್ತೋಗಿ ಬಿಟ್ಟಿದ್ರು. ಕಂಸ ಅವರನ್ನ ಬಂಡೆಕಲ್ ಮೇಲೆ ಅಪ್ಪಳಿಸಿ ಕೊಂದು ಹಾಕಿ ಬಿಟ್ಟಿದ್ನಲ್ಲ, ಅದು ಇವನೊಬ್ಬನೇ ಉಳಿದಿದ್ದ. ಅವರೆಲ್ಲರಿಗೂ ನಮಸ್ಕಾರ ಮಾಡಿದ. ಅವರು ಇವನನ್ನ ಆಲಂಗಿಸ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡ್ರಂತೆ. ಆನಂದ ಬಾಷ್ಪ ಬಂತು. ಅರಮನೆಗೆ ಬಂದ. ಆ 16,108 ಜನ ಪತ್ನಿಯರಿದ್ರಲ್ಲ, ಪ್ರಾಸಾದಾಯತ್ರ ಪತ್ರೀಣಾಂ ಸಹಸ್ರಾಣಿ ಚ ಷೋಡಶ, 16,108 ಜನ ಪತ್ನಿಯರು, ಅವರಿಗೆ ಅರಮನೆಗಳು. ಅವರೆಲ್ಲ ಗಂಡ ಬಂದ ಅಂತ ಎದೆ ಉಬ್ಬಿ ಎದ್ದು ನಿಂತರು. ಕೆಲವು ಬಾರಿ ಮೈ ನಡುಗಿತ್ತು. ಅವನು ಬಂದ ಅಂತ ಪ್ರೀತಿ ಹೌದು, ಆದ್ರೆ ಬಂದವನಿಗೆ ಸರಿಯಾದ ಸನ್ಮಾನ ಮಾಡದೆ ಹೋದ್ರೆ, ಅವನು ಸರಿಯಾದ ರೀತಿಯಲ್ಲಿ ಎದುರುಗೊಳ್ಳದೆ ಹೋದ್ರೆ ಅವನಿಗೆ ಅಪಚಾರ ಆಗಬಾರದು ಅಂತ ಒಂದು ಬಾರಿ ಮೈಯೂ ನಡಗಿತ್ತು. ಕಣ್ಣು ಮುಖಗಳಲ್ಲಿ ನಾಚಿಕೆ ಇತ್ತು. ಮನಸ್ಸಿನಿಂದೇ ತಬ್ಬಿಕೊಂಡ್ರು. ನೋಟದಿಂದ ಆಲಿಂಗಿಸಿದ್ರು. ಇವೆಲ್ಲ ಹೇಗೆ ಕೇಳಬೇಕು ಅಂದ್ರೆ, ಮುಂದೆ 10ನೇ ಸ್ಕಂದದಲ್ಲಿ ಮತ್ತೊಂದು ಥರ ಬರ್ತದೆ. ಮನುಷ್ಯನ ಜೀವಮಾನದಲ್ಲಿ ಇಂಥದ್ದು ವಿವಾಹದ ಆರಂಭದಲ್ಲಿ ಇಂಥವೆಲ್ಲ ಕಾಣ್ತಿರ್ತಾರೆ. ವಿವಾಹ ಆಗಿ ಕೆಲವು ತಿಂಗಳು, 1 ವರ್ಷ ಆದ್ಮೇಲೆ ಕ್ರಮವಾಗಿ ಕಡಿಮೆ ಆಗ್ತಾ ಬರ್ತದೆ. ಇದು ಕೃಷ್ಣ ಮನೆಗೆ ಬಂದಾಗ ಏನಾಯ್ತು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಕೃಷ್ಣ ಮನೆ ಬಿಟ್ಟು ಎಲ್ಲೋ ರಾಜಕಾರ್ಯಕ್ಕಾಗಿ ಹೊರಗೆ ಹೋಗುವಾಗ ಏನಾಯ್ತು ಅಂತ 10ನೇ ಸ್ಕಂದದಲ್ಲಿ ಒಂದು ಕಡೆ ವರ್ಣನೆ ಮಾಡ್ತಾರೆ. ಪ್ರತಿನಿತ್ಯ ನಡೀತಿತ್ತಂತ ಹಾಗೆ. ಕೃಷ್ಣ ಬೆಳಗ್ಗೆ ಎದ್ದು ತನ್ನೆಲ್ಲ ಕೃತ್ಯಗಳನ್ನು ಮುಗಿಸಿ ಸುಮಾರು 9-10 ಗಂಟೆ ಹೊತ್ತಿಗೆ ಮನೆಯಿಂದ ಹೊರಗೆ ಬಿದ್ದು ರಾಜಕಾರ್ಯಕ್ಕೆ ಹೋದಾಗ ಅವರು ಹೊರಗೆ ಬಂದು ಅವನು ಬೀಳ್ಕೊಡ್ತಿದ್ರಂತೆ. ನಮ್ಮ ಮನೆಗಳಲ್ಲಿ ನಮ್ಮ ಪತ್ನಿಯರು ಪ್ರತಿನಿತ್ಯ ನಮ್ಮನ್ನ ಎಷ್ಟು ಬೀಳ್ಕೊಡ್ತಾರೆ, ಅಥವಾ ನಾವು ಹೋಗ್ಕೊಂಡು ಏನು ಭಾರಿ ಸಂಭ್ರಮದಿಂದ ಹೇಳ್ತಾರೆ. ನಮ್ಮ ಜೀವಮಾನದ ಇತಿಮಿತಿ ಇಷ್ಟ. ನಾನು ಇದನ್ನ ಅನೇಕ ಕಡೆ ಅನ್ಕೊಳ್ಳೋದು ಅದೇ ಥರ ಇದೆ. ನಮ್ಮದು, ನಿಮ್ಮದು, ನಮ್ಮ ಮಕ್ಕಳದು, ಮೊಮ್ಮಕ್ಕಳದು ಎಲ್ಲ ಮದುವೆ ಆಗಿರ್ತದೆ. ಮದುವೆ ಆಗಿದ್ದನ್ನ ಫೋಟೋ ಆಲ್ಬಮ್ ಮಾಡಿರ್ತಾರೆ, ವಿಡಿಯೋ ತೆಗೆದಿರ್ತಾರೆ. ಎಷ್ಟು ದಿವಸ ನೋಡ್ತೇವೆ? ಬಂದವ್ರಿಗೆ ತೋರಿಸ್ತೇವೆ. ಎಷ್ಟು ದಿವಸ ತೋರಿಸ್ತೇವೆ? ಬಂದವರಾದ್ರೂ ಎಷ್ಟು ದಿವಸ ನೋಡ್ಯಾರು? ನೀವು ಅವ್ರು ಬಂದಾಗೆಲ್ಲ ನೀವು ತೋರ್ಸ್ಲಿಕ್ಕೆ ಶುರು ಮಾಡಿದ್ರೆ ಅವ್ರು ನಿಮ್ಮ ಮನೆಗೆ ಬರೋವನ್ನ ನಿಲ್ಲಿಸ್ತಾರೆ. ಕೊನೆಗೆ ಒಂದು ದಿವಸ ಸಾಕ್ರಿ ಅವ್ರ ಮದುವೆ, ಅವ್ರ ಮನೆ ಸುದ್ದಿ. ಆದ್ರೆ ಭಗವಂತಂದು ಹಾಗಲ್ಲ. ಅದು ಭಗವಂತನ ಗಿರಿಜಾ ಕಲ್ಯಾಣ ಇರ್ಬೋದು, ಪಾರ್ವತಿ ಪರಮೇಶ್ವರರ ಕಲ್ಯಾಣ ಇರ್ಬೋದು, ಲಕ್ಷ್ಮೀನಾರಾಯಣರ ಕಲ್ಯಾಣ ಇರ್ಬೋದು. ಇದು ಹೇಳಿದಷ್ಟು ನಿತ್ಯ ನೂತನ. ಕೇಳೋರಿಗೂ ಬೇಸರ ಇರೋದಿಲ್ಲ, ಹೇಳಿದವ್ರಿಗೂ ಬೇಸರ ಇರೋದಿಲ್ಲ. ಅದಕ್ಕಾಗಿ ಹೊಸದಾಗಿ ಮದುವೆ ಆದ ಒಬ್ಳು ಹುಡುಗಿ ಮನೆಗೆ ಬಂದ ಕೂಡಲೇ, ಗಂಡ ಮನೆಗೆ ಬಂದ ಕೂಡಲೇ ಹೇಗೆ ನಾಚುತ್ತಾಳೆ. ಅವ್ರಿಗೆಲ್ಲರಿಗೂ ಮಕ್ಕಳಾಗಿದ್ರು, ಮೊಮ್ಮಕ್ಕಳೇ ಆಗಿದ್ರು ಕೆಲವರಿಗೆ. ಯಾಕಂದ್ರೆ ಕೃಷ್ಣನಿಗೆ 70 ವರ್ಷ ಆವಾಗ. ಅಷ್ಟಿದ್ರು ಆ ಜೀವನದ ವೈಭವ ಆಗಿತ್ತು. ಆದ್ರೆ ಹೋಗಿ ಕೂಡಲೇ ಅವರೇ ಅವನನ್ನು ಆಲಿಂಗನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ವಯಸ್ಸಾಗಿದೆ, ಅವ್ರಿಗೆ ಮಕ್ಕಳಿಗೆ ಮದುವೆ ಆಗಿದೆ, ಮೊಮ್ಮಕ್ಕಳಿಗೆ ಮದುವೆ ಆಗಿದೆ. ಕೃಷ್ಣನಿಗೆ ಅನಿರುದ್ಧ ಅಂತ ಮಗ ಹುಟ್ಟಿದ್ದಾನೆ, ವಜ್ರ ಅಂತ ಇನ್ನೊಬ್ಬ ಮರಿಮಗ ಹುಟ್ಟಿದ್ನವೇನು ಆ ಟೈಮಿಗೆ. ಆದ್ರಿಂದ ಮನಸ್ಸಿನಿಂದಲೇ ಅವನ ಆಲಿಂಗನ ಮಾಡ್ಕೊಂಡ್ರು, ಕಣ್ಣಿನಿಂದಲೇ ಆಲಿಂಗನ ಮಾಡ್ಕೊಂಡ್ರು ಅಂತ ಹೇಳ್ತದೆ ಭಾಗವತ. ಆಮೇಲೆ ಮಕ್ಕಳು ಇವ್ರಿಗೆ ಹೋಗಿ ಆಲಿಂಗನ ಮಾಡ್ಕೊಳಿಕ್ ಆಗ್ಲಿಲ್ಲ. ಮಕ್ಕಳು ಮೊಮ್ಮಕ್ಕಳು ಹೋಗಿ ಕೃಷ್ಣನನ್ನು ಆಲಿಂಗನ ಮಾಡ್ಕೊಂಡ್ರು. ಅವಾಗ ತಾವೇ ಆಲಿಂಗನ ಮಾಡ್ಕೊಂಡಷ್ಟು ಅವ್ರು ಸಂಭ್ರಮ ಪಟ್ರು. ಆಮೇಲೆ ಆನಂದ ಪರವಶರಾದ್ರು. ಯಾವತ್ತೂ ಅವನು ಏಕಾಂತದಲ್ಲೇ ಪಕ್ಕದಲ್ಲೇ ಇರ್ತಾನೆ, ಆದ್ರೆ ಅವನ ಪಾದ ಕಮಲ ಅವನಿಗೆ ಯಾವತ್ತೂ ಅವರಿಗೆ ಹೊಸದಾದಂತೆ, ನೋಡಿದಷ್ಟು ತೃಪ್ತಿ ಇರೋದಿಲ್ಲ. ಲಕ್ಷ್ಮೀದೇವಿನೇ ಅವನ ಪಾದ ಕಮಲ ಬಿಟ್ಟು ಹೋಗೋದಿಲ್ಲ ಅಂದಮೇಲೆ ಇನ್ನು ಉಳಿದವ್ರದ್ದೇನು ಹೇಳಬೇಕು? ಯಾರವಳು ಅಂದ್ರೆ ಚಲಾಪಿ ಎಂ ಶ್ರೀರ್ ನಜಹಾತಿ ಕರಿಹಿಚಿತ. ಲಕ್ಷ್ಮೀದೇವಿಗೆ ಚಂಚಲ ಅಂತ ಒಂದು ಹೆಸರು. ಅವಳ ಗುಣ ಅದು. ಸಂಪತ್ತು ಯಾವ ವಂಶ ಇಲ್ಲಿ ಕೂಡ ಅನೇಕ ತಲೆಮಾರುಗಳ ಗಟ್ಟಲೆ ಇರೋದಿಲ್ಲ, ಹೊರಟೋಗ್ತದೆ ಮುಂದೆ. ನಮ್ಮದೇ ಸಂಪತ್ತು, ದುಡ್ಡು ನಮ್ಮ ಬ್ಯಾಂಕಿನ ಖಾತೆಯಲ್ಲಿ ಇರ್ತದೆ. ಆದರೆ ನಾಣ್ಯ ಮತ್ತು ಕರೆನ್ಸಿಯನ್ನು ಒಂದು ವೇಳೆ ಸಂಪತ್ತು ಅಂತ ತಿಳ್ಕೊಂಡ್ರೆ, ಒಂದು 10 ವರ್ಷದ ಹಿಂದೆ ನಮ್ಮ ಕೈಲಿ ಬಂದು 100 ರೂಪಾಯಿ ನೋಟನ್ನು ಎಷ್ಟು ದಿವಸ ಇಟ್ಕೊಂಡು ಕೂತಿರ್ತೀವಿ. ಅದು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ, ಅವ್ರ ಕೈಯಿಂದ ಮತ್ತೊಬ್ಬರ ಕೈಗೆ ಹೋಗ್ತಿರ್ಬೇಕದು. ಒಟ್ಟಾರೆ ಸಂಪತ್ತು ಚಂಚಲ ಅಂತ ಹೇಳ್ತಾರೆ. ಆದರೂ ಸಂಪತ್ತು ಸ್ಥಿರವಾಗಿ ನಿಲ್ಲಬೇಕು ಅಂದ್ರೆ ಮನುಷ್ಯ ಧಾರ್ಮಿಕನಾಗಿದ್ರೆ
ಸಂಪತ್ತು ಸ್ಥಿರವಾಗಿರ್ತದೆ. ಅಂಥ ಚಂಚಲವಾದ ಲಕ್ಷ್ಮೀದೇವಿಯೇ ಅವನ ಪಾದಕಮಲ ಬಿಟ್ಟು ಹೋಗೋದಿಲ್ಲ ಅಂದಮೇಲೆ ಇನ್ನು ಉಳಿದವ್ರು ಬಿಟ್ಟೇನೆ ಹೋಗ್ತಾರೆ. ಅಷ್ಟು ಹೊಸದು ಅಂತ ಕಾಣಿಸ್ತದೆ. ಇದನ್ನ ನಾನು ಅನೇಕ ಸರಿ ಈ ಥರ ಅನ್ಕೊಂಡಿದ್ದೇನೆ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಗುರಿಯು ನಾವೆಲ್ಲ ಜೀವನದ ಅನೇಕ ಮುಖ ನೋಡಿದ್ದೇವೆ. ಇವತ್ತು ನಮ್ಮ ವೈಯಕ್ತಿಕ ಜೀವನದಲ್ಲೂ ನೋಡಿದ್ದೇವೆ, ನಮ್ಮವ್ರ ಜೀವಮಾನದಲ್ಲಿ ಕೂಡ ಅನೇಕ ಮುಖಗಳನ್ನ ನಾವೆಲ್ಲ ನೋಡೇ ಇದ್ದೇವೆ. ಎಲ್ಲ ಥರದ ಸಂಭ್ರಮ, ಕಾತರ, ದುಃಖ, ದುಮ್ಮಾನ, ಸುಖನೂ ಕಂಡಿದ್ದೀವಿ, ದುಃಖನೂ ಕಂಡಿದ್ದೀವಿ. ಜಗತ್ತಿನಲ್ಲಿ ಯಾವ ಗುರಿಯೂ ಕೂಡ ಹೆಣ್ಣು ಬಯಸಿ ಗಂಡನ ಮದುವೆ ಮಾಡ್ಕೊಳ್ಳೋದು, ಗಂಡು ಬಯಸಿ ಹೆಣ್ಣನ್ನು ಮದುವೆ ಮಾಡ್ಕೊಳ್ಳೋದು, ಒಂದು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಬಹಳ ಉದ್ಯೋಗ ಸಿಗ್ತದೋ ಇಲ್ಲೋ, ವ್ಯವಹಾರದಲ್ಲಿ ಯಶಸ್ಸು ಸಿಗ್ತದೋ ಇಲ್ಲೋ ಅಂತ ಹಂಬಲಿಸಿ ಒಂದು ಸ್ಥಿರತೆ ಕಾಣುವುದು, ಮಕ್ಕಳಾಗ್ತಾರೋ ಇಲ್ಲೋ ಅಂತ ಒದ್ದಾಡ್ಕೊಂಡು ಮಕ್ಕಳನ್ನು ಪಡೆಯೋದು, ಅವ್ರಿಗೆ ಮದುವೆ ಆಗ್ತದೋ ಇಲ್ಲೋ ಅಂತ ಒದ್ದಾಡಿ ಅವ್ರಿಗೆ ಮದುವೆ ಇತ್ಯಾದಿಗಳನ್ನ ಪಡೋದು, ಏನೇನು ಗುರಿಗಳಿವೆಯಲ್ಲ ಈ ಜಗತ್ತಿನಲ್ಲಿ, ಪ್ರತಿಯೊಂದು ಗುರಿಯೂ ಕೂಡ ಗುರಿ ತಲುಪುವವರೆಗೆ ಒಂದು ಥ್ರಿಲ್ ಇರ್ತದಲ್ಲ, ಗುರಿ ತಲುಪಿದ ಮೇಲೆ ಇರೋದಿಲ್ಲ. ಈ ಜಗತ್ತಿನ ಯಾವ ಗುರಿ ಆದರೂ ಅಷ್ಟೇ, ಪ್ರಧಾನಮಂತ್ರಿ ಆಗೋದು ಅಷ್ಟೇ, ಮುಖ್ಯಮಂತ್ರಿ ಆಗೋದು ಅಷ್ಟೇ, ಅದು ಅಲ್ಲಿಗೆ ಹೋಗುವವರೆಗೆ ಏನೊಂದು ಥ್ರಿಲ್ ಇರ್ತದೆ, ಅದು ಆದ್ಮೇಲೆ ಇರೋದಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅಂತ ಗುರಿಗಳನ್ನು ತಲುಪಿದ ಮೇಲೆಯೂ ಕೂಡ ಇನ್ನೂ ತಾವು ಜನರ ಗಮನದಲ್ಲಿರಬೇಕು, ಜನ ನಮ್ಮನ್ನು ಗಮನಿಸ್ತಿರ್ಬೇಕು ಅಂತ ಏನೇನೋ ನಾಟಕಗಳನ್ನೆಲ್ಲ ಮನುಷ್ಯ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಜಗತ್ತಿನ ಪ್ರತಿಯೊಂದು ಗುರಿಯೂ ಇದೇ ಥರ, ಸ್ಥಾನ, ಮಾನ, ಧನ. ಗುರಿ ತಲುಪುವವರೆಗೆ ಏನು ಕಾತರತೆ ಇರ್ತದೆ ಅದು ಮುಂದಿರೋದಿಲ್ಲ. ಮನುಷ್ಯನಿಗೆ ಅದು ಬೇಡ ಆಗಿಬಿಡ್ತದೆ. ಆಮೇಲೆ ಮತ್ತೇನು ಆದರೆ ಬಿಟ್ಟು ಇಳಿಲಿಕ್ಕೆ ಬರೋದಿಲ್ಲ, ಹುಲಿ ಸವಾರಿ ಆದಂಗೆ ಆಗಿಬಿಟ್ಟಿರ್ತದೆ. ಅದಕ್ಕಾಗಿ ಮನುಷ್ಯ ಅತೃಪ್ತ ಆಗಿಬಿಡ್ತಾನೆ. ಆದರೆ ಭಗವಂತ ಅನ್ನೋದೊಂದು ಗುರಿ ಇದೆಯಲ್ಲ, ಭಗವಂತನನ್ನು ನಾವು ನಮ್ಮ ಗೆಳೆಯ ಅಂತ ಪಡ್ಕೊಂಡಾಗಲಿ, ಗಂಡ ಅಂತ ಪಡ್ಕೊಂಡಾಗಲಿ, ಅಥವಾ ಅವನನ್ನ ಮಗ ಅಂತ ಪಡ್ಕೊಂಡಾಗಲಿ, ಯಾವ ಥರ ಪಡ್ಕೊಂಡ್ರು ಭಗವಂತನನ್ನು, ಅದು ನಿತ್ಯ ಹೊಸದೇ. ಅದು ಅದಕ್ಕಾಗಿ ಇದರದೆಲ್ಲ ವರ್ಣನೆ ಅಷ್ಟೆ. ಅದು ಸುಮ್ಮನೆ ಕೇವಲ ಕಾವ್ಯದ ವರ್ಣನೆ ಅಲ್ಲ. ಇವನು ತಾನು ಆಯುಧ ಹಿಡಿಯಲಿಲ್ಲ, 18 ಅಕ್ಷೋಹಿಣಿ ಸೈನ್ಯವನ್ನೆಲ್ಲ ನಾಶಪಡಿಸಿಬಿಟ್ಟ. ಕಾಡಿನಲ್ಲಿ ಬಿದಿರುಗಳಿರ್ತದೆ, ಆ ಬಿದಿರುಗಳ ನಡುವೆ ಪರಸ್ಪರ ಸಂಘರ್ಷ ಆಗಿ ಮಳೆ ಬೆಂಕಿ ಹೊತ್ಕೋತದೆ, ಕಾಡೆಲ್ಲ ಸುಟ್ಟು ಹೋಗ್ತದೆ. ಹಾಗೆ ವಂಶ ಅಂದ್ರೆ ಬಿದಿರು, ವಂಶ ಅಂದ್ರೆ ಕೌರವರು ಪಾಂಡವರು ವಂಶವೂ ಹೌದು. ಇದು ಸಂಸ್ಕೃತದಲ್ಲಿ ಒಂದೇ ಶಬ್ದಗಳಿಗೆ ಎರಡೆರಡು ಅರ್ಥ ಇರುವಂತ ಒಂದು ಸ್ವಾರಸ್ಯ. ಅವರೆಲ್ಲ ವೈರ ಹುಟ್ಟಿತು, ಅವರೆಲ್ಲ ಸತ್ತೋಗ್ಬಿಟ್ರು. ಆಮೇಲೆ ಮನುಷ್ಯರ ನಡುವೆ ಹುಟ್ಟಿದ್ನಲ್ಲ, ರೇಮೇ ಶ್ರೀರತ್ನ ಕೂಟಸ್ಥ ಭಗವಾನ್ ಪ್ರಾಕೃತೋ ಯಥ. ನೋಡಿದ್ರೆ ಏನು 16,108 ಜನರನ್ನು ಮದುವೆ ಮಾಡ್ಕೊಂಡು, ಏನು ಅವ್ರಿಗೆ ಸಿಟ್ಟು ಬಂದಾಗ ಅವ್ರನ್ನೆಲ್ಲ ರಮಿಸಿದ, ತಪ್ಪಾಯ್ತು ಅಂತ ಬೇಡ್ಕೊಂಡಂತೆ ಮಾಡಿದ, ಕುಣದ, ಹಾಡಿದ. ಸಾಮಾನ್ಯ ಪ್ರಾಕೃತ ಮನುಷ್ಯ, ಸ್ತ್ರೀಲೋಲುಪ ಮನುಷ್ಯ ಇರ್ತಾನೆ, ಸ್ತ್ರೀಲಂಪಟ, ಆ ಥರ ಬದುಕಿದಂತೆ ಕಾಣಿಸ್ತದೆ. ಸಾಮಾನ್ಯ ಮನುಷ್ಯರಂತೆ ಕಾಣಿಸ್ತದೆ ಕೆಲವರಿಗೆ ನೋಡಿದರೆ. ಆದರೆ ಅವ್ರಿಗೇನಾಯ್ತು, ಅವನಿಗೆ ಅವರಷ್ಟು ಜನರ ನಡುವೆ ಇದ್ನಲ್ಲ, ಅವರು ನಾನಾ ಥರದ ಶೃಂಗಾರದ ಮೂಲಕ, ಮೋಹಕವಾದ ನಗುವಿನ ಮೂಲಕ ಅವನನ್ನ ವಶಪಡಿಸ್ಕೊಳ್ಳಿಕ್ಕೆ ಹೋಗ್ತಿದ್ರು. ಇಲ್ಲಿ ಒಂದು ಮಾತು ಹೇಳ್ತಾರೆ, ಯಾವ ಅವನ ಪತ್ನಿಯರ ಶೃಂಗಾರದ ಮೋಹಕ ನಗು, ನಾಚುವ ಕಣ್ಣು, ಅದನ್ನೆಲ್ಲ ನೋಡಿ ಮನ್ಮಥನು ಕೂಡ ತನ್ನ ಬಿಲ್ಲು ವ್ಯರ್ಥ ಅಂತ ಬಿಸಾಕಿಬಿಟ್ಟಿದ್ನಂತೆ. ಹಾಗಂದ್ರೆ ಏನು ಅಂತ ನಮಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಮನ್ಮಥ ಮನಸ್ಸಿನ ದೇವತೆ, ಇಂದ್ರ ಮನಸ್ಸಿನ ದೇವತೆ, ಮನ್ಮಥನು ಮನಸ್ಸಿನ ದೇವತೆ, ಅವರಿಬ್ರು ಸಮಾನರ. ಏನ್ ಮಾಡ್ತಾರೆ ಅಂದ್ರೆ, ಇಂದ್ರ ನಮ್ಮಿಂದ ಯಜ್ಞ ಮೊದಲಾದವುಗಳನ್ನು ಮಾಡಿಸ್ತಾನೆ, ಮನ್ಮಥ ನಮ್ಮ ಮನಸ್ಸಿನಲ್ಲಿ ಕಾಮ ಮೂಡಿಸ್ತಾನೆ. ಆ ಮನ್ಮಥ ಕಾಮ ಮೂಡಿಸ್ತಾನಲ್ಲ, ಅವನ ಕೈಯಲ್ಲಿರೋ ಬಿಲ್ಲು ಯಾವುದು ಅಂದ್ರೆ ಕಬ್ಬಿನ ಬಿಲ್ಲು, ಇಕ್ಷುಚಾಪ ಅಂತ ಕರೀತಾರ. ಕಬ್ಬಿನ ಬಿಲ್ಲು. ಅರವಿಂದಂ ಅಶೋಕಂಚ ಚೂತಂಚ ನವಮಲ್ಲಿಕ ನೀರೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಹಾಯಕ. ಕಮಲ, ಅಶೋಕ, ಚೂತ ಅಂದ್ರೆ ಮಾವು, ಮಲ್ಲಿಗೆ ಹೂವು, ಮತ್ತೆ ನೀಲ ಬಣ್ಣದ ಕಮಲ, ಇವಿಷ್ಟು ಅವನ ಕೈಯಲ್ಲಿರೋ ಬಾಣಗಳು. ಅವನಿಗೆ ಬೇರೆ ಬಾಣ ಬೇಕಾಗಿಲ್ಲ, ಅದು ಕಬ್ಬಿಣದ ಬಾಣ ಅದೆಲ್ಲ ಬೇಕಾಗಿಲ್ಲ ಅವನಿಗೆ. ಹೂವಿನ ಬಾಣ, ಕಬ್ಬಿನ ಜಲ್ಲೆಯೇ ಅವನಿಗೆ ಬಿಲ್ಲು. ಇದನ್ನು ಪ್ರಯೋಗ ಮಾಡಿ ಎಲ್ಲರ ಮನಸ್ಸನ್ನು ಕೂಡ ಅವನು ಚಂಚಲ ಮಾಡ್ತಿರ್ತಾನೆ. ಶಿವ ಸತಿ ಅಂತ ಅವನ ಮೊದಲ ಪತ್ನಿ, ಅವಳು ಸತ್ತು ಹೋಗ್ಬಿಟ್ಲು, ಅಗ್ನಿಯಲ್ಲಿ ದೇಹ ಪರಿತ್ಯಾಗ ಮಾಡಿದ್ಲು. ಮುಂದೆ ಭಾಗವತದಲ್ಲಿ ಬರೋದಿದೆ. ಇವಳೇ ಪಾರ್ವತಿಯೇ ಮೊದಲು ಸತಿ ಆಗಿದ್ಲು, ಬೇರೆಯವಳಲ್ಲ. ಮತ್ತ ಆವಾಗ ಶಿವನಿಗೆ ಬೇಸರ ಆಗಿ ತಪಸ್ಸಿ ಮಗ್ನ ಆಗಿಬಿಟ್ಟ.
ಪಾರ್ವತಿ ಮತ್ತೊಮ್ಮೆ ಹಿಮಾಲಯ ಪರ್ವತದ ಮಗಳಾಗಿ ಅವನನ್ನೇ ಪಡಿಬೇಕು ಅಂತ ತಪಸ್ ಪ್ರಾರಂಭ ಮಾಡಿದ್ನು. ಶಿವನ ಹತ್ರ ಬಂದು ತಪಸ್ ಪ್ರಾರಂಭ ಮಾಡಿದ್ದು. ಅವನು ಕಣ್ಣು ಮುಚ್ಚಿ ಕೂತು ಬಿಟ್ಟಿದ್ದ. ಶಿವಪಾರ್ವತಿ ಇಬ್ಬಿಗೂ ಮಕ್ಕಳಾದ್ರೆ ಆ ಸಂತಾನದಿಂದ ಷಣ್ಮುಖ ಏನು ಹುಟ್ಟುತ್ತಾನಲ್ಲ, ಅವನು ತಾರಕ ಅನ್ನೋ ರಾಕ್ಷಸನನ್ನು ಕೊಲ್ಲಬೇಕಾಗಿತ್ತು. ಮತ್ತೆ ಶಿವ ಈ ತರ ಕಣ್ಮುಚ್ಚಿ ಕೂತಿದ್ರೆ ಪಾರ್ವತಿ ನೋಡೋದು ಯಾವಾಗ, ಇವ್ರು ಮದುವೆ ಮಾಡ್ಕೊಳ್ಳೋದು ಯಾವಾಗ, ಸಂತಾನ ಆಗೋದು ಯಾವಾಗ, ತಾರಕ ಸಾಯೋದು ಯಾವಾಗ ಅಂತ ದೇವತೆಗಳಿಗೆಲ್ಲ ದೊಡ್ಡ ಚಿಂತೆ ಆಯ್ತು. ಮನ್ಮಥನನ್ನು ಕಳಿಸಿದ್ರು. ಅದ್ರ ಜೊತೆ ವಸಂತನನ್ನು ಕಳಿಸಿದ್ರು. ವಸಂತ ಅಂದ್ರೆ ವಸಂತ ಋತುವಿನ ದೇವತೆ. ಅವರಿಬ್ರು ಅಲ್ಲಿಗೆ ಬಂದ್ರು. ಸುತ್ತಮುತ್ತಲಿನ ಪರಿಸರ ಎಲ್ಲ ಮೋಹಕ ರಮ್ಯ ಆಗುವಂತೆ ಮಾಡಿದ ವಸಂತ. ಈ ಮನ್ಮಥ ಶಿವನ ಮೇಲೆ ಬಾಣ ಪ್ರಯೋಗ ಮಾಡಿಬಿಟ್ಟ. ಯಾವುದೋ ಒಂದು ಹಂತದಲ್ಲಿ ಶಿವನು ಕಣ್ ತೆಗಿಬೇಕಾಯ್ತು. ಎದುರುಗಡೆ ಪಾರ್ವತಿ ಕಂಡ್ಲು. ಅವಾಗ ಅವನ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರಿತು. ಆದರೂ ಶಿವನ ಮನಸ್ಸು ಬಹಳ ಪ್ರಬಲವಾದದ್ದು. ಅವನ ಮನಸ್ಸಿನ ದೇವತೆ. ಸಿಟ್ಟು ಬಂದು ಆ ಮನ್ಮಥನನ್ನು ನೋಡಿ ಬೂದಿ ಮಾಡಿಬಿಟ್ಟ. ಅವನು ಸುಟ್ಟು ಹೋಗ್ಬಿಟ್ಟ, ಬೂದಿಯಾಗಿ ಹೋಗ್ಬಿಟ್ಟ. ಅವನ ಹೆಂಡತಿ ರತಿ, ಅವಳು ಚತುರ್ಮುಖನನ್ನು ಬೇಡ್ಕೊಂಡ್ಲು. ದೇವತೆಗಳ ಕೆಲಸ ಅಂತ ನಮ್ಮ ಗಂಡನ ಕಳಿಸಿಕೊಟ್ರೆ ಅವ್ರು ಸತ್ತು ಹೋಗ್ಬೇಕಾಯ್ತು, ಶರೀರವೇ ಇಲ್ದಂತಾಯ್ತು ಅವರಿಗೆ. ಅವನು ನಿನಗೊಬ್ಬನಿಗೆ ಲಭ್ಯ ಆಗುವಂತೆ ಇರ್ತಾನೆ. ಅಂಗ ಅಂದ್ರೆ ಶರೀರ, ಅನಂಗ ಅಂದ್ರೆ ಶರೀರ ಉಳಿದವ್ರಿಗೆ ಕಾಣಿಸುವಂತೆ ಇರೋದಿಲ್ಲ, ನಿನಗೆ ಕಾಣಿಸುವಂತೆ ಇರ್ತಾನೆ ಅಂತ ಹೀಗೊಂದು ವರ ಅವನಿಗೆ ಸಿಗುವಂತೆ ಮಾಡಿದ್ನು. ಆ ಮನ್ಮಥ ಏನಿದ್ದಾನಲ್ಲ, ಅವನೇ ಶಿವನಿಗೆ ಸ್ಕಂದನಾಗಿ ಮಗ ಆಗಿಬಿಟ್ಟಿದೆ, ಮತ್ತೆ ವಿಷ್ಣುವಿಗೆ ಪ್ರದ್ಯುಮ್ನಾಗಿ ಮಗ ಆಗಿಬಿಟ್ಟಿದೆ. ಅದೊಂದು ಕಥಾ ಬರ್ತದೆ. ಇದು ಮನ್ಮಥನ ಕೆಲಸ. ಸರಿ, ಈ ಜಗತ್ತಿನಲ್ಲಿರುವಂತಹ ಹುಡುಗರು ಹುಡುಗಿಯರು ತರುಣ ತರುಣಿಯರು ಅವ್ರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಯಾರ್ಯಾರ್ದೋ ದೇವತೆಗಳ ಮೇಲೆ, ರಾಕ್ಷಸರ ಮೇಲೆ, ಸ್ತ್ರೀಯರ ಮೇಲೆ, ಪುರುಷರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಇವ್ರ ಮನಸ್ಸು ಚಂಚಲ ಆಗ್ಬೇಕಾದ್ರೆ, ಕಾಮ ಹುಟ್ಟಬೇಕಾದ್ರೆ ಮನ್ಮಥನ ಬಾಣ ಪ್ರಯೋಗ ಬೇಕು, ಬಿಲ್ಲು ಬೇಕು. ಆದ್ರೆ ಅವನಿಗೇನು ಅನಿಸಿತ್ತು ಅಂದ್ರೆ, ಈ ಕೃಷ್ಣನ ಪತ್ನಿಯರು ಮತ್ತೆ ಕೃಷ್ಣನ ನಡುವೆ ಏನೊಂದು ದಾಂಪತ್ಯ ಇತ್ತಲ್ಲ, ಈ ಮನ್ಮಥನ ಬಾಣ ಬಿಲ್ಲು ಇದೇನು ಕೆಲಸ ಮಾಡ್ಬೇಕಾಗಿತ್ತು, ಇದಕ್ಕಿಂತ ಹೆಚ್ಚಿನ ಕೆಲಸವನ್ನು ಅದೇ ಮಾಡ್ತಿತ್ತು. ಅವರ ಹುಬ್ಬಿನ ನೋಟ, ಅವರ ಮೋಹಕವಾದ ನಗು, ಅದರ ಮುಂದೆ ನನ್ನ ಬಾಣ ಏನು, ನನ್ನ ಬಿಲ್ ಏನು ಅಂತ ನಾಚಿಕೆ ಮಟ್ಟು ಬಿಲ್ಲೇ ಬಿಸಾಕಿಬಿಟ್ಟಿದ್ದಂತ. ಉಳಿದವ್ರ ವಿಷಯದಲ್ಲಿ ಸರಿ, ಇವ್ರ ವಿಷಯದಲ್ಲಿ, ಕೃಷ್ಣನ ವಿಷಯದಲ್ಲಿ, ಕೃಷ್ಣನ ಪತ್ನಿಯರ ವಿಷಯದಲ್ಲಿ ನಾನು ಬಿಲ್ ಏನು, ನನ್ನ ಬಾಣ ಏನು ಉಪಯೋಗ ಅಂತ ವ್ಯರ್ಥ ಅಂತ ತಿಳ್ಕೊಂಡ್ಬಿಟ್ಟಿದ್ದಂತ. ಆ ಪತ್ನಿಯರು ಇಂಥ ಅದ್ಭುತವಾದ ಸೌಂದರ್ಯ ಇದ್ದವರು. ಇದೆಲ್ಲ ಪ್ರಾಯ ಈ ಜಗತ್ತಿನಲ್ಲಿ ಬದುಕಿರುವವರಿಗೆ, ಪ್ರಾಕೃತವಾದ ಜಗತ್ತಿನಲ್ಲಿ ಪಂಚಮಹಾಭೂತಗಳಿಂದ ಹುಟ್ಟಿದ ಈ ದೇಹ, ಅದನ್ನೇ ತಿಂದು ಬದುಕಿದ ಜಗತ್ತು. ನಮ್ಮಲ್ಲಿ ಸೌಂದರ್ಯ ಅಂದ್ರೆ ಎಷ್ಟಿದ್ದಿತ್ತು, ನಮ್ಮ ಗಂಡಿನ ಸೌಂದರ್ಯಕ್ಕಾದ್ರೂ ಹೆಣ್ಣಿನ ಸೌಂದರ್ಯಕ್ಕಾದ್ರೂ ಇತಿಮಿತಿ ಇರ್ತದೆ. ಆದ್ರೆ ಆ ಕೃಷ್ಣನ ಪತ್ನಿಯರ ಸೌಂದರ್ಯ ಅದು ಅಂತ ಅಸೀಮವಾದ ಸೌಂದರ್ಯ. ಆದರೆ ಅಷ್ಟಾದ್ರೂ ಕೂಡ ಅವನ ಮನಸ್ಸಿನಲ್ಲಿ ಏನು ಯಾವುದೇ ವಿಕಾರದ ತರಂಗ ಏಳಲಿಲ್ಲ. ಅವನ ಬಗ್ಗೆ ಇವ್ರು ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಂತೇಳಿ ಅವ್ರನ್ನ ತಿರಸ್ಕಾರ ಮಾಡಿ ಅವನೇನು ಸನ್ಯಾಸಿ ಆಗಲಿಲ್ಲ, ಅವ್ರ ಜೊತೆ ಸಂತೋಷ ಪಟ್ಟ. ಆದ್ರೆ ಒಬ್ಬ ಜಗತ್ತಿನ ಒಬ್ಬಳು ತರುಣಿ, ಒಬ್ಳು ಹುಡುಗಿ ಹೇಗೆ ತರುಣನ ಹುಡುಗನ ಮನಸ್ಸನ್ನು ಸೂರ್ಯಗೊಳ್ತಾಳೆ, ಹಾಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಅದಕ್ಕೆ ಅವನನ್ನು ಯೋಗೇಶ್ವರ ಅಂತ ಕರೀತಾರೆ. ಆದ್ರೆ ಯಾರಿಗೆ ಅವನ ಮಹಿಮೆ ತಿಳಿತದೋ ಅವ್ರಿಗೆ ತಿಳಿತದೆ. ಅಜ್ಞರು ಮಾತ್ರ ನಮ್ಮಂತೆ ಅವನು ಒಬ್ಬ, ನಾವು ನಮ್ಮ ಹೆಂಡತಿಯನ್ನು ಮೆಚ್ಚಿ ಮದುವೆ ಮಾಡ್ಕೊಂಡಿಲ್ಲೇನ, ಅವಳಲ್ಲಿ ಕಾಲ ಕಳೆದಿಲ್ಲೇನ. ಇಲ್ಲಿ ಅನೇಕ ಜನ ಇದ್ದಾರೆ, ಹೆಂಡತಿ ಇದ್ರೂ ಕೂಡ ಮತ್ತು ಅಲ್ಲಿ ಹೋಗಿ ಸುಖಪಟ್ಟು ಬಂದವರು. ಹಾಗೆ ಇವನೊಬ್ಬ ಅಂತ ಅವನ ಬಗ್ಗೆ ತಿರಸ್ಕಾರ ಮಾಡಿ ಬದುಕಿದ್ರು. ಯಾಕೆಂದ್ರೆ ತನ್ನ ಸ್ವರೂಪವನ್ನು ಹಾಗೆ ಅವನು ಎಲ್ಲಾ ಕಡೆ ತಿಳಿಸುವವನಲ್ಲ. ಅವನು ತಿಳಿಸಿದ್ರು ನಾವು ತಿಳಿಯುವ ಶಕ್ತಿಯೂ ಇಲ್ಲ. ಎಲ್ಲಾ ಪದಾರ್ಥಗಳ ನಡುವಿದ್ದನು, ಸ್ತ್ರೀಯರ ನಡುವಿದ್ದಾನೆ, ದೊಡ್ಡ ದೊಡ್ಡ ಅರಮನೆಗಳು ಅವುಗಳ ನಡುವಿದ್ದಾನೆ. ಆದ್ರೆ ಅವನು ಎಂದೂ ಅವನು ರಾಜ ಆಗಿಲ್ಲ ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಕಂಸನ ತಂದೆ ಉಗ್ರಸೇನನೇ ರಾಜ ಆಗಿದ್ದ. ಭಗವಂತನನ್ನು ತಿಳಿದ ಜ್ಞಾನಿಗೆ ಮೋಹ ಆಗೋದಿಲ್ಲ ಅಂದ್ರೆ ಭಗವಂತನಿಗೆ ಮೋಹ ಎಲ್ಲಿಂದ ಆಗಬೇಕು? ಅವನಿಗೆ ಮೋಹ ಅನ್ನೋದಿಲ್ಲ, ಕೇವಲ ಹೀಗೆ ಅವತಾರ ಮಾಡಿದ್ದ ಅಷ್ಟೇ. ತಮ್ಮೇನಿದೆ ಖಲಂ ಖಲಾ ಮೂಢಾಹ ಸ್ತ್ರೈಣಂ ಚಾನುವ್ರತಂ ಹರೇಹೇ ಅಪ್ರಮಾಣವಿದೋ ಭರ್ತು ಈಶ್ವರಂ ಮತಯೋ ಯಥ. ಆದ್ರೆ ದುರ್ಜನರು ಮಾತ್ರ ಅವನ ಬಗ್ಗೆ ಸರಿಯಾಗಿ ಜ್ಞಾನ ಇರೋದಿಲ್ಲ. ಮೂರ್ಖರು ಏನೇನೋ ತಿಳ್ಕೊತಾರೆ, ಕಾಮಾಸಕ್ತ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲಿಗೆ ಭಾಗವತದ ಮೊದಲನೇ ಸ್ಕಂದದಲ್ಲಿ 10ನೇ ಅಧ್ಯಾಯ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು
ಹುಸಿಗೆ ಹಾಕಿದ್ರು ಎನ್ನ ಋಷಿಕೇಶನೇ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.